Hi, hello, ನಮಸ್ಕಾರ ಎಲ್ರಿಗೂ. ಟುಡೇ ವಿ ಆರ್ ಸ್ಟಾರ್ಟಿಂಗ್ ದ ಇಂಟರ್ನಲ್ ಸೆಕ್ಯೂರಿಟಿ ಇನ್ GS3 UPSC ರಿಲೇಟೆಡ್ ಸಬ್ಜೆಕ್ಟ್. ನೋಡಿ, ಈ ಇಂಟರ್ನಲ್ ಸೆಕ್ಯೂರಿಟಿನ GS3ಅಲ್ಲಿ ಓದ್ತೀವಿ, ಹೌದಾ? ನಾವು ಏನೇನು ಟಾಪಿಕ್ಸ್ ನೋಡ್ತಾ ಇದ್ದೀವಿ ಮೇಜರ್ ಆಗಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ದಿಸ್ ನೋಟ್ಸ್ ಇಸ್ ವೆರಿ ಕ್ರಕ್ಸ್, ವೆರಿ ಟು ದಿ ಪಾಯಿಂಟ್ ಇರುತ್ತೆ. ಮತ್ತು ಏನಂತಂದರೆ ಫುಲ್ ಫ್ಯಾಕ್ಚುಯಲ್ಸ್ ಇರ್ತವೆ. ಈ ನೋಟ್ಸ್ನ ನೀವು ಒಂದ್ಸತಿ ಇಂಟರ್ನಲ್ ಸೆಕ್ಯೂರಿಟಿ ಸಿಲೆಬಸ್ನ ಮುಗಿಸಿದ್ರೆ you can go through these notes. It will be a very quick revision notes for you guys. Okay, without further any late, let's start. What are the table of contents? ನಾವು ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಬಗ್ಗೆ ನೋಡ್ತೀವಿ. ಅವರು ಹೇಗೆ ಇಂಟರ್ನಲ್ ಸೆಕ್ಯೂರಿಟಿಗೆ ಚಾಲೆಂಜ್ ಮಾಡ್ತಾರೆ ಮತ್ತು ಸೆಕ್ಯೂರಿಟಿ ಚಾಲೆಂಜಸ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್ ಇನ್ ಬಾರ್ಡರ್ ಏರಿಯಾಸಲ್ಲಿ ಏನೇನು ಚಾಲೆಂಜಸ್ ಇದೆ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ಮು, ಇನ್ಸರ್ಜೆನ್ಸಿ ಇನ್ ನಾರ್ತ್ ಈಸ್ಟು, ಮಿಲಿಟೆನ್ಸಿ ಇನ್ JNK, ಸೈಬರ್ ಸೆಕ್ಯೂರಿಟಿ ವಿಚ್ ಈಸ್ ಇಂಪಾರ್ಟೆಂಟ್ ಟಾಪಿಕ್, ರೋಲ್ ಆಫ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ನೆಟ್ವರ್ಕಿಂಗ್, ಸೈಟ್ಸ್ ಇನ್ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಅದರ ಚಾಲೆಂಜಸ್ಸು, ಡಿಫೆನ್ಸ್ ಸೆಕ್ಟರು ಮತ್ತು ಮನಿ ಲಾಂಡ್ರಿಂಗ್. ಓಕೆನಾ? ಓಕೆ, ಈಗ ಬಿಫೋರ್ ಗೋಯಿಂಗ್ ಟು ಇಂಟರ್ನಲ್ ಸೆಕ್ಯೂರಿಟಿ, ಎಸ್ಪೆಷಲಿ ದ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್, ಲೆಟ್ಸ್ ಫಸ್ಟ್ ಲುಕ್ ಇನ್ ಟು ದಿ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನ್. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮ್ಮ ಇಂಡಿಯಾದಾಗಿನೂ ನಾವು ಒಂದು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನೇ ಮಾಡ್ಕೊಂಡಿಲ್ಲ. ಇದರಿಂದ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋ ಒಂದು ಐಡಿಯಾ ಎಲ್ರಿಗೂ ಇಲ್ಲ. ಒಬ್ಬ ಇಂಡಿಯಾದಲ್ಲಿರ್ತ ಸಾಮಾನ್ಯ ಸಿಟಿಸನ್ಸ್ಗೂ ಇಲ್ಲ, ಎಷ್ಟೋ ಜನ ವರ್ಕ್ ಮಾಡ್ತಕ್ಕಂಥ ಪೊಲೀಸ್ ಪರ್ಸನಲ್ಸ್ಗೂ ಇಲ್ಲ. ಓನ್ಲಿ ವೆರಿ ಫ್ಯೂ ಪೀಪಲ್ಸ್ ಆರ್ ಮೇಕಿಂಗ್ ದ ಸ್ಟ್ರಾಟಜಿ, ಬಟ್ ಇಟ್ ಕೀಪ್ ಆನ್ ಚೇಂಜಿಂಗ್. ವೈ ಟು ವಿ ಹ್ಯಾವ್ ಎ ನ್ಯಾಷನಲ್ ಸೆಕ್ಯೂರಿಟಿ, ವೈ ಆರ್ ನಾಟ್ ಹ್ಯಾವಿಂಗ್, ದರ್ ಆರ್ ಸೋ ಮೆನಿ ಡಿಬೇಟ್ಸ್ ಇದೆ. ಇದ್ರದ್ದು ನೀಡ್ ಏನಿದೆ, ಯಾಕೆ ಬೇಕಿದೆ. ಫಾರ್ ಎಕ್ಸಾಂಪಲ್, ಚೀನಾದವರು ದೇ ಆರ್ ಫಾಲೋಯಿಂಗ್ ದ ಸುನ್ಜು ಈಸ್ ಅನ್ ಆರ್ಟ್ ಆಫ್ ವಾರ್. ದೇ ಆರ್ ಫಾಲೋಯಿಂಗ್ ದ ಸುನ್ಜು ಸ್ಟ್ರಾಟಜಿ ಅಂತಂದರೆ ದೇ ಆರ್ ಡಿಫೀಟಿಂಗ್ ದ ಆರ್ಮಿ ವಿತೌಟ್ ಫೈಟಿಂಗ್. ಸಿ, after 1962, China didn't go into any war, but nobody dared to touch China. ಫಾರ್ ಎಕ್ಸಾಂಪಲ್, ಫಿಲಿಪೈನ್ಸಲ್ಲಿ ಅವ್ರು 9 ಡ್ಯಾಶ್ ಲೈನ್ ಅಂತ ಒಂದು ಬರುತ್ತೆ, ಹೌದಾ? ಇದು ಸೌತ್ ಚೀನಾ ಸಿ, ಇಲ್ಲಿ ಫಿಲಿಪೈನ್ಸ್ ಇರುತ್ತೆ. ಫಿಲಿಪೈನ್ಸ್ ಅವರು ಒಂದು ಐಲ್ಯಾಂಡ್ನ ತೊಗೋಬೇಕಂತ ಹೋಗ್ತಾರೆ. ದೆನ್ ಕಮ್ಸ್ ದ ಡೆವಲ್ ಚೀನಾದವ್ರು ಬರ್ತಾರೆ, ತಮಗೆಲ್ಲ ಶಿಪ್ಗಳನ್ನ ನಿಲ್ತಾನೆ ನಿಂದಿರ್ತಾನೆ, ವಿತ್ ಆರ್ಮರ್ ರೆಡಿ ಇರುತ್ತೆ, ಎಲ್ಲ ಹೈಲಿ ಇಕ್ವಿಪ್ಡ್ ಶಿಪ್ಸ್. Then Philippines didn't, then it went back. ಇಷ್ಟೇ. This is called as winning over your enemy without fighting. That came by the capability building ಅಂತೀವಿ ನಾವು ಇದಕ್ಕೆ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ. ಈ ಥರ ಅವ್ರದ್ದೊಂದು ಸ್ಟ್ರಾಟಜಿ ಫಾಲೋ ಮಾಡ್ತಾ ಇರೋದ್ರಿಂದ ದೇ ಆರ್ ವೆರಿ ಸೆಕ್ಯೂರ್ಡ್. ಬಟ್ ವಾಟ್ ಅಬೌಟ್ ದ ಇಂಡಿಯಾಸ್ ಕಂಡೀಷನ್, ವಾಟ್ ಅಬೌಟ್ ದ ಇಂಡಿಯಾಸ್ ನ್ಯಾಷನಲ್ ಸೆಕ್ಯೂರಿಟಿ? ನಮಗೆ 2 ಪ್ರಾಂಗ್ಡ್ ಸ್ಟ್ರಾಟಜಿ ಅಂತೀವಿ. ಅಂತಂದರೆ 2 ಫ್ರಂಟ್ ಸ್ಟ್ರಾಟಜಿ, 2 ಫ್ರಂಟ್ ಥ್ರೆಟ್ಸ್ ಅಂತೀವಿ. 2 ಫ್ರಂಟ್ ಥ್ರೆಟ್ಸ್ ಅಂದರೆ ಇಂಡಿಯಾಗೆ ಈ ಕಡೆಗೆ ಪಾಕಿಸ್ತಾನದಿಂದ ಥ್ರೆಟ್ ಬರುತ್ತೆ, ಓಕೆನಾ? ಈ ಕಡೆಗೆ ಚೀನಾದಿಂದ ಇದೆ. ಹೌ ಇಂಡಿಯಾ ಇಸ್ ಗೋಯಿಂಗ್ ಟು ನ್ಯಾವಿಗೇಟ್ ದಿಸ್ ಪ್ರಾಬ್ಲಮ್ಸ್, ಹೌ ಇಂಡಿಯಾ ಇಸ್ ಗೋಯಿಂಗ್ ಟು ಮ್ಯಾನೇಜ್ ಇಟ್ ಫಾರ್ ದಟ್. ಅಂಡ್ ಆಲ್ಸೋ ಮೆರಿಟೈಮ್ ಇದೆ, ನಮಗೆ ಮೆರಿಟೈಮ್ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಸ್ ಇರುತ್ತೆ, ಬಾರ್ಡರ್ ಇಶ್ಯೂಸ್ ಇದೆ, ಸೋ ಮೆನಿ ಕಂಟ್ರೀಸ್ ಜೊತೆಗೆ. ವಾಟ್ ಈಸ್ ಅವರ್ ಸ್ಟ್ರಾಟಜಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈಗ ಕಾನ್ಸೆಪ್ಟ್ ಆ್ಯಂಡ್ ಸಿಗ್ನಿಫಿಕೆನ್ಸ್. ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನ್ ಅಂದರೆ ಇಟ್ ಫಾರ್ಮ್ಸ್ ದ ಪ್ರಿನ್ಸಿಪಲ್ಸ್ ಏನಿದೆ, ಬಿಲೀಫ್ ಏನಿದೆ, ಆ್ಯಂಡ್ ಆಪ್ರೇಷನಲ್ ಪ್ರೊಸೀಜರ್ಸ್ ಗೈಡಿಂಗ್ ದ ಇಂಡಿಯಾಸ್ ಸೆಕ್ಯೂರಿಟಿ, ಡಿಫೆನ್ಸ್ ಆ್ಯಂಡ್ ಡಿಪ್ಲೊಮೆಸಿ. ಇದು ಎಲ್ಲದಕ್ಕೂ ಒಂದು ಬೇಸಾಗಿ ಇದು ನಿಂತ್ಕೊಳ್ಳುತ್ತೆ. ಯಾವುದು? ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನ್. ನೀವು ಇಷ್ಟೇ ಹೇಳಬೇಕು, ಒಂದು ಪ್ರಿನ್ಸಿಪಲ್ಲು, ಒಂದು ಬಿಲೀಫು, ಒಂದು ಆಪ್ರೇಷನಲ್ ಪೋಸ್ಚರ್ಸ್, ಸೆಕ್ಯೂರಿಟಿ, ಡಿಫೆನ್ಸ್, ಡಿಪ್ಲೊಮೆಸಿಗೆ. ಪರ್ಪಸ್ ಏನು? ಬ್ಲೂ ಪ್ರಿಂಟ್ ಫಾರ್ ಡಿಫೆನ್ಸ್ ಆ್ಯಂಡ್ ಮತ್ತು ಫಾರಿನ್ ಪಾಲಿಸಿ. ಹೇಳಿದ್ನಲ್ವಾ, ಫಾರಿನ್ ಪಾಲಿಸಿ ಮತ್ತು ಡಿಫೆನ್ಸ್ನ ನಾವು ಬೇರೆಯಾಗಿ ನೋಡ್ಬೋದು. ಎರಡು ಒಂದಕ್ಕೊಂದು ಇಂಟಿಗ್ರೇಟಾಗಿ ವರ್ಕ್ ಮಾಡ್ತಾ ಇರ್ತವೆ. ಪ್ರೆಡಿಕ್ಟಬಿಲಿಟಿ ನಮ್ಮದು ಹೇಗಿರುತ್ತೆ, ನೀವು ನನ್ನ ಇಂಡಿಯನ್ ಮುಟ್ಟಿದ್ರೆ ತಡ್ಕೊಳಕ್ಕಾಗಲ್ಲ, ಅವ್ರು ಸುಮ್ಮನೆ ಇರೋಲ್ಲ, ಅವರು ಹೊಡಿದೇನೆ ಬಿಡೋಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ನ ನಾವು ಸೆಂಡ್ ಮಾಡಬೇಕಲ್ವಾ. ಇಂಡಿಯಾ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದೊಂದು ಗೊತ್ತಾಗಬೇಕು. ಇಫ್ ಎನಿಬಡಿ ಇಸ್ ಡೇರ್ ಟು ಟಚ್ ಇಂಡಿಯಾ, ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಪ್ರೆಡಿಕ್ಟಬಿಲಿಟಿ. ಇಂಟರ್ ಏಜೆನ್ಸಿ ಕೋರ್ಡಿನೇಷನ್ ಬೇಕು. ಅಂದರೆ ಆರ್ಮಿಗೂ ಕೋರ್ಡಿನೇಷನ್ನು, ನೇವಿ ಜೊತೆಗೆ. ಈಗ ನಿಮಗೆ ನಾವು ಪಾಕಿಸ್ತಾನ ಮೇಲೆ ಮೊನ್ನೆ ಆಪರೇಷನ್ ಸಿಂಧೂರ್ ಮಾಡಿದ್ದೀವಿ ಅಂತಂದರೆ ದೇರ್ ಇಸ್ ಅ ಸೋಲ್ಜರ್ಸ್ ಆನ್ ಫುಟ್ ಆ್ಯಂಡ್ ದೇರ್ ಇಸ್ ಅನ್ naval commanders and there is an army, air or and above the sky. For that thing we need an integrated coordination. For that thing we need to have our national security doctrine ಬೇಕಾಗಿರುತ್ತೆ. ನೆಕ್ಸ್ಟ್ ಇದು ಡಿಟರ್ಮೈನ್ ದ ಕಮ್ಯುನಿಕೇಷನ್ ಟೂಲ್ ಫಾರ್ ಅಡ್ವರ್ಸರೀಸ್ ಆಗಿರುತ್ತೆ. ಡಿಟರೆನ್ಸ್, ಅವರಿಗೆ ಅದು ಡಿಟರೆನ್ಸ್ ಅಂತಂದರೆ ಒಂಥರ ಭಯ, ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ. ಅದು ನಾವು ಅವರಿಗೆ ಕಮ್ಯುನಿಕೇಟ್ ಮಾಡ್ತಿದ್ವಿ. ನಮ್ಮ ಮುಟ್ಟಿದ್ರೆ ನೋಡ್ಕೊರೋ ನೀನು ಹೊಡ್ಸ್ಕೊಂಡು ಸಾಯ್ತೀಯ ಅನ್ನೋದೊಂದು ಕ್ಲಿಯರ್ ಕಟ್ ಡೆಫಿನಿಷನ್ ಆಗಿ ಕೊಡಬೇಕಿದೆ. ನೆಕ್ಸ್ಟ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಫಾರ್ ಸಿಟಿಸನ್ಸ್ ಆ್ಯಂಡ್ ಅಲೈಸ್. ನಾನು ಹೇಳಿದ್ದೀನಿ ಆಲ್ರೆಡಿ ಇದನ್ನು. ಎಕ್ಸಿಸ್ಟಿಂಗ್ ಫಾರ್ಮಲ್ ಡಾಕ್ಟ್ರಿನ್ ಇದೆ. ನಮ್ಮದು ಓನ್ ಒರಿಜಿನಲ್ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಓವರಲ್ ಅಲ್ಲ, ಒಂದು ನ್ಯೂಕ್ಲಿಯರ್ ಡಾಕ್ಟ್ರಿನ್ ಮಾಡ್ಕೊಂಡಿದ್ವಿ.
ಕ್ರೆಡಿಬಲ್ ಮಿನಿಮಮ್ ಡೆಟರೆನ್ಸ್ ಆ್ಯಂಡ್ ನೋ ಫಸ್ಟ್ ಯೂಸ್. ಅಂದರೆ ನಾವು ನ್ಯೂಕ್ಲಿಯರ್ನ ಫಸ್ಟ್ ಯೂಸ್ ಮಾಡಲ್ಲ, ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಹೇಳ್ತೀವಿ. ಓಕೆ, ಇಫ್ ಯು ಅಟ್ಯಾಕ್ ಬಟ್ ಐ ವಿಲ್ ರಿಟ್ಯಾಲಿಯೇಟ್ ಇಟ್ ವೆರಿ ಸ್ಟ್ರಾಂಗ್ ವೇ ಅಂತ ಹೇಳೋದು ಇದನ್ನು ನೋ ಫಸ್ಟ್ ಯೂಸ್ ಪಾಲಿಸಿ. ನೆಕ್ಸ್ಟ್ ಗ್ಯಾಪ್, ಆಬ್ಸೆನ್ಸ್ ಆಫ್ ಇಂಟಿಗ್ರೇಟೆಡ್ ಫ್ರೇಮ್ವರ್ಕ್ ಕವರಿಂಗ್ ಟೆರರಿಸಮು ಮತ್ತು ಸೈಬರ್ ವಾರ್ಫೇರ್, ಹೈಬ್ರಿಡ್ ಥ್ರೆಟ್ಸ್ ಇವೆಲ್ಲ. ನೆಕ್ಸ್ಟ್ ಈಗ ನಡೀತಕ್ಕಂಥ ಇಂಡಿಯಾ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಹ್ಯಾಸ್ ಫೇಸ್ಡ್ ಹೈಬ್ರಿಡ್ ವಾರ್ಫೇರ್ ಡ್ಯೂರಿಂಗ್ ದ ಆಪರೇಷನ್ ಸಿಂಧೂರ್. ಈ ಥರ ನಮಗೆ ಇವಾಲ್ವಿಂಗ್ ಥ್ರೆಟ್ಸ್ ಆಗ್ತಿದೆ. ದರ್ ಇಸ್ ಅ ಡಿಫ್ರೆಂಟ್ ಥಿಯೇಟರ್ ಕಮಾಂಡ್ಸ್ ಆಗ್ತಿದೆ, ಇಂಟಿಗ್ರೇಟೆಡ್ ಥಿಯೇಟರ್ಸ್ ಬರ್ತಾ ಇದೆ. ಥಿಯೇಟರ್ಸ್ ಅಂತಂದರೆ ಯಾವ ಜಾಗದಲ್ಲಿ ವಾರ್ ನಡೆಯುತ್ತಿರುತ್ತೋ ಆ ಜಾಗ ನಾವು ಥಿಯೇಟರ್ಸ್ ಅಂತೀವಿ. ಈಗ ನಮಗೆ ಹೈಬ್ರಿಡ್ ವಾರ್ಫೇರ್, ದೇರ್ಸ್ ಅ ಸೈಕಾಲಜಿಕಲ್ ವಾರ್ಫೇರ್. ಯು ಕಾಂಟ್ ಸೇ ಸೈಕಾಲಜಿಕಲ್ ವಾರ್ಫೇರ್ ಇಲ್ಲಿ ಇದೆ ಅಂತ ಹೇಳೋಕ್ಕಲ್ಲ, ಇಟ್ಸ್ ಎನ್ ಇಂಟರ್ನಲ್ ಥಿಂಗ್, ಹೌದಲ್ವಾ? ಆ ಥರ ನಾವು ಈ ಎಲ್ಲ ಇಶ್ಯೂಸ್ನೂ ಡೀಲ್ ಮಾಡಬೇಕಂದ್ರೆ ವಿ ನೀಡ್ ಒನ್ ಡಾಕ್ಟ್ರಿನು. ದಟ್ಸ್ ವೈ ಈ ಥರ ವಿಷಯಗಳಲ್ಲಿ ಗ್ಯಾಪ್ ಇದೆ ಅಂತ. ಇದ್ರ ಬಗ್ಗೆ ಯಾವ್ಯಾವ್ದು ಟೈಮಿಂದನೂ ನೀಡ್ ಆಗ್ತಿದೆ ಅಂತ. ಕಾರ್ಗಿಲ್ ವಾರ್ ಆದಾಗೆ, ಗಾಲ್ವನ್ ಕ್ಲಾಶ್ ಆದಾಗೆ, ಮಲ್ಟಿ ಡೊಮೈನ್ ರಿಕ್ವೈರಿಂಗ್ ಸ್ಟ್ರಕ್ಚರ್ಡ್ ಡಾಕ್ಟ್ರಿನಲ್ ಕ್ಲಾರಿಟಿ ಅಂತ ಹೇಳಿದ್ದಾರೆ. ಏನಕ್ಕೆ ಇಂಡಿಯಾದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಇಲ್ಲ ಅಂತ? ಎದಕ್ಕೆ ಅಂತಂದರೆ ಒಂದು ಸ್ಟ್ರಾಟಜಿಕ್ ಆ್ಯಂಬಿಗ್ಯೂಟಿ ಇದೆ. ಅಂದರೆ ನಮ್ಮದು ಹೇಗೆ ಬೇಕೋ ಹಾಗೆ ಬಳಸ್ಕೊತಾ ಇದ್ದೀವಿ. ಒಂದೇ ಅಂತ ನಾವು ಹೇಳ್ತಾ ಇಲ್ಲ, ನಮ್ಮ ಮೈಂಡಲ್ಲಿದೆ, ನಮ್ಮ ಇಂಡಿಯನ್ ಪ್ರೊಟೆಕ್ಟ್ ಮಾಡಬೇಕು. ಆ ಟೈಮಿಗೆ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇದ್ದೀವಿ. ಇದಕ್ಕೇನಂತೀವಿ ಅಲೋಸ್ ಟ್ಯಾಕ್ಟಿಕಲ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಸರ್ಪ್ರೈಸ್. ಅವ್ರು ಯಾರಿಗೂ ಗೊತ್ತಿಲ್ಲ. ಈಗ ನಾವು ಡಾಕ್ಟ್ರಿನ್ ಹೇಳ್ಬಿಟ್ರೆ ನಾನು ಮುಟ್ಟಿದ್ರೆ ನಾಳೆ ನಿಂಗೆ ಹೊಡಿತೀನಿ ಅಂತ ನಿಂಗೆ ಗೊತ್ತಿರುತ್ತೆ, ನೀ ತಪ್ಪಿಸ್ಕೋಬೋದು, ಇಲ್ಲೇ ಹೊಡಿತಾನೆ ಅವ್ರದ್ದು ಹಿಂಗೆ ಮೆಥಡು ಅಂತ. ಸರ್ಪ್ರೈಸ್ ಇತ್ತಂದರೆ ಬಾಲ್ಕೋಟ್ ಸ್ಟ್ರೈಕ್, ಉರಿ ಸ್ಟ್ರೈಕ್ ಹೇಗಿರುತ್ತೆ ಅಲ್ವಾ, ಅದನ್ನು ನಾವು ಈ ಫ್ಲೆಕ್ಸಿಬಿಲಿಟಿ ಸರ್ಪ್ರೈಸ್ ಮಾಡಿಕೊಡ್ತಾ ಇರ್ತೀವಿ. ಬಿಕಾಸ್ ವಿ ಆರ್ ನಾಟ್ ಅಲೋಯಿಂಗ್ ದ ಎನಿಮಿ ಟು ನೋ ಮೈ ಮೂವ್. ಸೊ ಅದಕ್ಕೆ ಅದು ಸ್ಟ್ರಾಟಜಿಕ್ ಆ್ಯಂಬಿಗ್ಯೂಟಿ ಅಂತ ಹೇಳ್ತಾರೆ. ಸೀನ್ ಇನ್ ಸರ್ಜಿಕಲ್ ಸ್ಟ್ರೈಕ್ಸು ಮತ್ತು ಬಾಲ್ಕೋಟ್ ಏರ್ ಸ್ಟ್ರೈಕ್ಸಲ್ಲಿ ಪೊಲಿಟಿಕಲ್ ಸೆನ್ಸಿಟಿವಿಟಿ, ಒಂದು ಫರ್ಮ್ ಸ್ಟ್ಯಾನ್ಸ್ ಬೇಕಾಗುತ್ತೆ ಇದನ್ನು ತೊಗೋಬೇಕಂತಂದರೆ ಅದು ಮಿಸ್ ಆಗ್ತಿದೆ. ಅದಕ್ಕೋಸ್ಕರ ಇಂಟರ್ನಲ್ ಇನ್ಸರ್ಜೆನ್ಸೀಸು, ಪ್ರಿಯಂಪ್ಟಿವ್ ಡಾಕ್ಟ್ರಿನ್ಸು, ಪೊಲಿಟಿಕಲಿ ರಿಸ್ಕಿ ಈ ಥರ ಹೇಳೋದ್ರ ಬಗ್ಗೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಫ್ರಾಗ್ಮೆಂಟೇಷನ್. ಸಪ್ರೇಟ್ ಡಾಕ್ಟ್ರಿನ್ಸ್ ಇದ್ದಾವೆ. ನಮ್ಮದು ಆರ್ಮಿಗೆ ಸಪ್ರೇಟ್ ಇದೆ, ನೇವಿಗೆ ಬೇರೆ ಇದೆ, ಏರ್ಫೋರ್ಸ್ಗೆ ಇದೆ. ಲ್ಯಾಕ್ ಆಫ್ ಜಾಯಿಂಟ್ ಇಂಟಿಗ್ರೇಟೆಡ್, ನಾನು ಹೇಳಿದ್ನಲ್ವ ಈ ಮೂರು ಒಟ್ಟಿಗೆ ವರ್ಕ್ ಮಾಡಬೇಕು ಅಂದಾಗೆ ಮಾತ್ರ ವಿ ವಿಲ್ ಹ್ಯಾವ್ ಎ ಒನ್ ಬೆಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್. ಅವ್ರು ಎವ್ರಿಬಡಿ ಹ್ಯಾಸ್ ದೇರ್ ಒನ್ ಸಪ್ರೇಟ್ ಡಾಕ್ಟ್ರಿನ್ಸ್. ಅವೆರಡನ್ನು ಮರ್ಜ್ ಎಲ್ಲವನ್ನೂ ಒಂದು ಕನ್ವೀನಿಯಂಟ್ ಪಾಯಿಂಟಿಗೆ ತರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇನ್ಸ್ಟಿಟ್ಯೂಷನಲ್ ಫ್ರಾಗ್ಮೆಂಟೇಷನ್ ಅಂತ ವರ್ಡ್ ಯೂಸ್ ಮಾಡಬೇಕು. ಸಿವಿಲ್ ಮಿಲಿಟರಿ ಡಿಸ್ಕನೆಕ್ಟೆಡ್ ಇದೆ. ಡಾಮಿನೆನ್ಸ್ ಆಫ್ ಬ್ಯೂರೋಕ್ರಸಿ, ಲಿಮಿಟೆಡ್ ರೋಲ್ ಆಫ್ ಆರ್ಮ್ಡ್ ಫೋರ್ಸಸ್ ಇನ್ ನ್ಯಾಷನಲ್ ಸ್ಟ್ರಾಟಜಿಕ್ ಫಾರ್ಮುಲೇಷನ್. ಅಂತಂದರೆ ಒಂದು ನ್ಯಾಷನಲ್ ಸಿವಿಲ್ ಡಾಕ್ಟ್ರಿನ ಮಾಡಬೇಕು ಅಂತಂದರೆ, ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ ಮಾಡಬೇಕು ಅಂತಂದರೆ ಬ್ಯೂರೋಕ್ರಸಿಸ್ಗಳು ಕುತ್ಕೊಂಡು ನಾವು ಡಿಸ್ಕಸ್ ಮಾಡ್ತಾಯಿದ್ವಿ, ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಇನ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿನ್ ಬ್ಯೂರೋಕ್ರಾಟ್ಸ್. ಬಟ್ ದ ರಿಯಲ್ ಟೈಮ್ ಆರ್ಮ್ಡ್ ಪರ್ಸನ್ಸ್ ಅಥವಾ ರಿಯಲ್ ಟೈಮ್ ಆರ್ಮಿ ಪರ್ಸನ್ ಹೂ ಹ್ಯಾವ್ ಆಲ್ರೆಡಿ ಹ್ಯಾವ್ ಎನ್ ಎ ಹಾರ್ಶ್ ಎಕ್ಸ್ಪೀರಿಯನ್ಸಸ್ ಆನ್ ಫೀಲ್ಡ್, if they can come and put an idea to make national security doctrine, it's going to be a good advantage. But ನಮ್ಮ ಹತ್ರ ಮೆಜಾರಿಟಿ ಆಫ್ ದಿ ಲಾ ಮೇಕಿಂಗ್ಸ್ ಅಥವಾ ಎಕ್ಸಿಕ್ಯೂಟಿವ್ ಬಾಡೀಸ್ಗಳಲ್ಲಿ ಇದು ನಾವು ಏನಂತೀವಿ ಡೆಲಿಗೇಟೆಡ್ ಜ್ಯೂರಿಸ್ಟಿಕ್ಷನ್ಸಲ್ಲಿ ಬರುತ್ತೆ. ಅಂದರೆ ದೀಸ್ ಆಫೀಸರ್ಸ್ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ದ ಡಾಕ್ಟ್ರಿನ್ಸ್ ಆರ್ ಮೇಕಿಂಗ್. ಇದನ್ನು ಬ್ಯೂರೋಕ್ರಾಟ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಆರ್ಮ್ಡ್ ಫೋರ್ಸಸ್ ಕಡಿಮೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಅದಕ್ಕೆ ಸಿವಿಲ್ ಮಿಲಿಟರಿ ಡಿಸ್ಕನೆಕ್ಟ್ ಅನ್ನೋ ಒಂದು ಪಾಯಿಂಟ್ ಬರಿಬೋದು. ಇಟ್ಸ್ ಎ ಗುಡ್ ಪಾಯಿಂಟ್. ನೆಕ್ಸ್ಟ್ ಫಿಯರ್ ಆಫ್ ಮಿಸ್ಇಂಟರ್ಪ್ರಿಟೇಷನ್. ಅಂದರೆ ನಾವೊಂದು ಹೇಳ್ಕೊತೀವಿ, ಚೀನಾದವ್ರು ಒಂದು ತಿಳ್ಕೊಂಬಿಡ್ತಾರೆ. ಓಕೆ, ಇವ್ರು ಹಿಂಗೆ ನಾಳೆ ಬರ್ತಿದ್ದಾರೆ ಅಂದರೆ ಇದು ವಾರ್ ಅಂತ ಕನ್ಸಿಡರ್ ಮಾಡಿ ಅವ್ರು ವಾರ್ ಬಂದುಬಿಟ್ರೆ, ಆರ್ ವಿ ರೆಡಿ ಟು go for an war at this point of time where India is growing in a biggest economy in future? We should not get involved in any war. War is not just like in a war. There is lot of amount of money is going to used by the government for the army, because the Napoleon said once, army marches on stomach, means there is a constant feed. You need to make a food, weapons, armor, bullets, and the whole Indian budget is going to dedicated for the military maximum percentage at the time of war. That will be the harsh condition. ಓಕೆನಾ? ಸೊ ಹಾಗಾಗಿ ಇವೆಲ್ಲವನ್ನೂ ನಾವು ಮನಸ್ಸಲ್ಲಿ ಇಟ್ಕೊಂಡು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಮಾಡಬೇಕಾಗ್ಬಿಡುತ್ತೆ. ಒಂದು ಕೋಡಿಫೈಡ್ ಡಾಕ್ಟ್ರಿನ್ ಮೇ ಪ್ರೊವೋಕ್ ನೈಬರ್ಸ್ ಆರ್ ಎಸ್ಕಲೇಟ್ ರೀಜನಲ್ ಟೆನ್ಷನ್ಸ್ನ. ನೆಕ್ಸ್ಟ್ ಡೈನಾಮಿಕ್ ಥ್ರೆಟ್ ಎನ್ವೈರ್ನ್ಮೆಂಟ್. ಅಂದರೆ ರ್ಯಾಪಿಡ್ ಎವಲ್ಯೂಷನ್ ಆಫ್ ಸೈಬರು, ಗ್ರೇ ಝೋನ್ ಥ್ರೆಟ್ಸ್ ಇರೋದ್ರಿಂದ ಡಿಸ್ಕರೇಜಸ್ ಫಿಕ್ಸ್ಡ್ ಡಾಕ್ಟ್ರಿನ್. ಇವತ್ತು ಒಂದು ಅನ್ಕೊತೀವಿ, ನಾಳೆ ಇನ್ನೊಂದು ಥ್ರೆಟ್ ಬಂದುಬಿಡುತ್ತೆ. ಅದನ್ನು ಹೇಗೆ ನೀವು ಡೀಲ್ ಮಾಡ್ತೀರಿ? ನಮ್ಮದು ಡಾಕ್ಟ್ರಿನಲ್ಲಿಲ್ಲ, ನಾವು ಈಗ ವಾರ್ ಹೋಗಲ್ಲ ಅಥವಾ ಇದನ್ನು ನಾವು ಆ್ಯಕ್ಷನ್ಸ್ ತೊಗೊಳಲ್ಲ ಅಂತ ಹೇಳೋಕ್ಕಾಗಲ್ಲ. ಚೇಂಜಿಂಗ್ ಟೈಮ್ಸ್ಗೆ ನಾವು ಇವಾಲ್ವ್ ಆಗಿ ಫ್ಲೆಕ್ಸಿಬಲ್ ಆಗ್ತಾ ಇರುತ್ತೆ. ಅದಕ್ಕೆ ಮಾಡಿಲ್ಲ ಅಂತ ಇವರು ಇಷ್ಟು ಕೊಟ್ಟಿರುವ ಒಂದು ವಾದ, ಯಾಕೆ ಮಾಡೋಕ್ಕಾಗಿಲ್ಲ ಅಂತ. ಎಕ್ಸಿಸ್ಟಿಂಗ್ ಸ್ಟೆಪ್ಸ್ ಏನಿದ್ದಾವೆ ಟುವರ್ಡ್ಸ್ ಡಾಕ್ಟ್ರಿನು 2003 ಅದೇ ಹೇಳಿದ್ನಲ್ಲ, ನ್ಯೂಕ್ಲಿಯರ್ ಡಾಕ್ಟ್ರಿನ್, ನೋ ಫಸ್ಟ್ ಯೂಸ್, ಕ್ರೆಡಿಬಲ್ ಮಿನಿಮಮ್ ಡೆಟರೆನ್ಸ್ ಅಂತ ಹೇಳ್ತೀವಿ.
ಓಕೆನಾ. ನೆಕ್ಸ್ಟ್ ಡಿಫೆನ್ಸ್ ಪ್ಲಾನಿಂಗ್ ಕಮಿಟಿ ಅವರು ಮ್ಯಾಂಡೇಟೆಡ್ ಟು ಡ್ರಾಫ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. ಡಿಫೆನ್ಸ್ ಪ್ಲಾನಿಂಗ್ ಕಮಿಟಿ ಅವರು 2018 ಹೇಳಿದ್ದಾರೆ ಬೇಕಿದೆ ನಮಗೊಂದು ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಬೇಕಿದೆ ಅಂತ ಹೇಳಿದ್ದಾರೆ. ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ಸ್ ಇದೆ, ಆನ್ಗೋಯಿಂಗ್ ಮಿಲಿಟರಿ ಸ್ಟ್ರಕ್ಚರಲ್ ರಿಫಾರ್ಮ್ ಫಾರ್ ಜಾಯಿಂಟ್ ಆಪರೇಷನ್ಸ್. ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ಸ್ ಇದೆ, ಆನ್ಗೋಯಿಂಗ್ ನಡೀತಾ ಇದೆ, ಜಾಯಿಂಟ್ ಆಪರೇಷನ್ಸ್ಗಳು ಮಾಡ್ತಾನೆ ಇದ್ದಾರೆ. ನಾವು ಕಂಪ್ಲೀಟಾಗಿ ಹೇಳೋಕ್ಕಾಗಿಲ್ಲ. ಆರ್ಮಿ ಮತ್ತು ನೇವಿ, ಏರ್ಫೋರ್ಸ್ ಯಾರು ಕನೆಕ್ಟೆಡ್ ಇಲ್ಲ, ಅವ್ರು ಏನು ಆ್ಯಕ್ಷನ್ಸೇ ಮಾಡ್ತಿಲ್ಲ. ದೇ ಆರ್ ಡೂಯಿಂಗ್ ಆಲ್ಸೋ ಸಮ್ ಆ್ಯಕ್ಷನ್ಸ್. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಇದೆ. ಡ್ರಾಫ್ಟ್ ಪೆಂಡಿಂಗ್ ಕ್ಲಿಯರೆನ್ಸ್ ಅಂಡರ್ ದ NSD ಅಂಬ್ರೆಲಾ. ಸೈಬರ್ಗೆ ಅಂತ ಒಂದು ಸಪ್ರೇಟ್ ಸ್ಟ್ರಾಟಜಿ ಮಾಡಿದ್ವಿ. ಇಟ್ ಈಸ್ ಆಲ್ಸೋ ಪೆಂಡಿಂಗ್ ಫಾರ್ ಕ್ಲಿಯರೆನ್ಸ್. ಆಲ್ಮೋಸ್ಟ್ ವಿ ಹ್ಯಾವ್ ಡನ್ ಇಟ್. ನೆಕ್ಸ್ಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ BECA, ಇಂಡಿಯಾ USA, ಇಂಡಿಯಾ ಫ್ರಾನ್ಸ್ ಜಾಯಿಂಟ್ ಡಾಕ್ಟ್ರಿನ್ ಇದೆ, ಕ್ವಾಡ್ ಇಂಟರ್ಆಪರೇಬಿಲಿಟಿ ಇದೆ. ನೆಕ್ಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಮುಂದೆ ನಾವು ಸೋ ಮೆನಿ ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಪಾಯಿಂಟ್. ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ ಪೋಸ್ಟ್ ಕಾರ್ಗಿಲ್ ರಿವ್ಯೂ ಕಮಿಟಿ ರೆಕಮೆಂಡೇಷನ್ಸ್. ಇದನ್ನು ಹೇಳಲೇಬೇಕು ನೀವು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಕಮಿಟೀಸ್ ಆ್ಯಂಡ್ ರಿಪೋರ್ಟ್ಸ್ ಏನೇನು ಕಮಿಟೀಸು ರಿಪೋರ್ಟ್ಸ್ ಏನು ಕೊಟ್ಟಿದ್ದಾರೆ ಟುವರ್ಡ್ಸ್ ದಿ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಅಂತಂದರೆ 1919 ಕಾರ್ಗಿಲ್ ರಿವ್ಯೂ ಕಮಿಟಿ K. ಸುಬ್ರಹ್ಮಣ್ಯಂ ಕಾಲ್ಡ್ ದಿ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಇಂಟೆಲಿಜೆನ್ಸ್ ಕೋಆರ್ಡಿನೇಷನ್ಗೆ ಯಾರು K. ಸುಬ್ರಹ್ಮಣ್ಯನ್. ಇದನ್ನು ಕಾರ್ಗಿಲ್ ರಿವ್ಯೂ ಕಮಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ರೂಪ್ ಆಫ್ ಮಿನಿಸ್ಟರ್ ರೆಕಮೆಂಡೆಡ್ NSD ಕೋಡಿಫಿಕೇಷನ್, ಕ್ರಿಯೇಷನ್ ಆಫ್ DIA, SPG, NSCS. ನರೇಶ್ ಚಂದ್ರ ಟಾಸ್ಕ್ ಫೋರ್ಸ್ ಇವ್ರು ಏನು ಮಾಡಿದ್ದಾರೆ, ಕಾಂಪ್ರಹೆನ್ಸಿವ್ ನ್ಯಾಷನಲ್ ಸೆಕ್ಯೂರಿಟಿ ಬೇಕು, ಇಂಪ್ರೂವ್ಡ್ ಸಿವಿಲ್ ಮಿಲಿಟರಿ ಸಿನರ್ಜಿ. ನಿಮ್ಗೆ ಆಗಲೇ ಹೇಳಿದೆ ಬ್ಯೂರೋಕ್ರಸಿ ಮತ್ತು ಮಿಲಿಟರಿ ಕನೆಕ್ಟೆಡ್ ಇರೋದಿಲ್ಲ ಅಂತ. ಇದನ್ನು ನರೇಶ್ ಚಂದ್ರ ಟಾಸ್ಕ್ ಫೋರ್ಸ್, ಇದು ನೀವು ನೆನ್ಪಿಟ್ಕೊಳ್ಳೇಬೇಕು. ನರೇಶ್ ಚಂದ್ರ ಟಾಸ್ಕ್ ಫೋರ್ಸು. ನೆಕ್ಸ್ಟ್ ಬರೋದು ಡಿಫೆನ್ಸ್ ಪ್ಲಾನಿಂಗ್ ಕಮಿಟಿ. ಇದನ್ನು ಅಜಿತ್ ದೋವಲ್ ಅವ್ರು ಕೊಟ್ಟಿದ್ದಾರೆ. ಡ್ರಾಫ್ಟೆಡ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. N. ರಾಮಚಂದ್ರನ್ ಕಮಿಟಿ ಪೊಲೀಸ್ ರಿಫಾರ್ಮ್ಸ್. ಇವ್ರೇನು ಹೇಳಿದ್ದಾರೆ, ಲಿಂಕ್ ದ ಇಂಟರ್ನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಟು ದ ನ್ಯಾಷನಲ್ ಸೆಕ್ಯೂರಿಟಿ. ಇಂಟರ್ನಲ್ ಸೆಕ್ಯೂರಿಟಿನೂ ಓಕೆ, ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಎರಡನ್ನೂ ಲಿಂಕ್ ಮಾಡಿ ಪೊಲೀಸ್ ರಿಫಾರ್ಮ್ಸ್ ಕಮಿಟಿಯಲ್ಲಿ ಇವ್ರು ಹೇಳಿದ್ದಾರೆ, ಡಾಕ್ಟರ್ ರಾಮಚಂದ್ರನ್ ಕಮಿಟಿ. ನೆಕ್ಸ್ಟ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ. ಅವ್ರು ಕ್ರಿಟಿಸೈಸ್ ಮಾಡಿದ್ದಾರೆ, ನೀವು ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಕೊಡೋಕ್ಕೆ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಚೀನಾ ಪಾಕಿಸ್ತಾನ್ ಸ್ಟ್ಯಾಂಡ್ ಆಫ್ ಆಗ್ತಿದೆ, ಡಿಮ್ಯಾಂಡೆಡ್ ಅದು ಆದಮೇಲಿಂದ ತುಂಬ ಡಿಮ್ಯಾಂಡ್ ಆಗಿದೆ, ಕ್ರಿಟಿಸೈಸು ಮಾಡಿದ್ದಾರೆ. ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ 17th ಲೋಕಸಭಾದು. NSBN ಸ್ಟ್ರಾಟಜಿಕ್ ಎಕ್ಸ್ಪರ್ಟ್ ಲೆಫ್ಟಿನೆಂಟ್ ಜನರಲ್ DS ಹುಡಾ ಅವರು ಕೂಡ, ಆಮೇಲೆ ಶಿವಶಂಕರ್ ಮೇನನ್ ಅರ್ಜರ್ ದ ಕೋಡಿಫೈಡ್ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಫಾರ್ ದಿ ಹೈಬ್ರಿಡ್ ಥ್ರೆಟ್ಸ್ಗೆ. ಅಂದರೆ ಕಾರ್ಗಿಲ್ ರಿವ್ಯೂ ಕಮಿಟಿ K. ಸುಬ್ರಹ್ಮಣ್ಯನ್ ಹೇಳಿದ್ದಾರೆ, ಗ್ರೂಪ್ ಆಫ್ ಮಿನಿಸ್ಟರ್ಸ್ ಹೇಳಿದ್ದಾರೆ, ನರೇಶ್ ಚಂದ್ರ ಟಾಸ್ಕ್ ಫೋರ್ಸ್ ಕಾಂಪ್ರಹೆನ್ಸಿವ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಹೇಳಿದ್ದಾರೆ, ಡಿಫೆನ್ಸ್ ಪ್ಲಾನಿಂಗ್ ಕಮಿಟಿ ಇದೆ ಅಜಿತ್ ದೋವಲ್ದು, N. ರಾಮಚಂದ್ರನ್ ಕಮಿಟಿ ಇದೆ ಪೊಲೀಸ್ ರಿಫಾರ್ಮ್ಸಿಗೋಸ್ಕರ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಇದೆ. ಓಕೆನಾ. ವಾಟ್ ಈಸ್ ದ ನೀಡ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್? ನೀಡ್ ಏನಿದೆ, ಎಕ್ಸ್ಟರ್ನಲ್ ಥ್ರೆಟ್ ಎನ್ವೈರನ್ಮೆಂಟ್ ಇದೆ. ಈಗ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ನಮಗೆ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಏನಕ್ಕೆ ಬೇಕು, ವಾಟ್ ಈಸ್ ದ ನೀಡ್. ಓಕೆನಾ. ಫಸ್ಟ್ ಮೇಜರಾಗಿ ಎಕ್ಸ್ಟರ್ನಲ್ ಥ್ರೆಟ್ ಎನ್ವೈರನ್ಮೆಂಟ್ ಇದೆ. ಅಂದರೆ ನಮ್ಮ ಸುತ್ತ ಇರ್ತಕ್ಕಂಥ ನೈಬರ್ಹುಡ್ ಅವರು ಹೇಳಕ್ಕೆ ಬರಲ್ಲ, ವೆರಿ ವೋಲಟೈಲ್, ಯಾವಾಗ ಬೇಕಾದರೂ ನಮ್ಮ ತಿರುಗಿರ್ಬೋದು. ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ನ್ಯೂಕ್ಲಿಯರ್ ಆರ್ಮ್ಡ್ ಅಡ್ವರ್ಸರೀಸ್. ಯು ಶುಡ್ ಯೂಸ್ ದ ವರ್ಡ್ ಅಡ್ವರ್ಸರೀಸ್. ಓಕೆನಾ. ನ್ಯೂಕ್ಲಿಯರ್ ಆರ್ಮ್ಡ್ ಅಡ್ವರ್ಸರೀಸ್, ಚೀನಾ ಮತ್ತು ಪಾಕಿಸ್ತಾನ ಕಾನ್ಫ್ಲಿಕ್ಟ್ಸಲ್ಲಿ. ಕಾರ್ಗಿಲ್ 99, ದೋಕ್ಲಾಮು ಇಷ್ಟೇ ಬರೀಬೇಕು ನೀವು. ವಾಲಟೈಲ್ ನೈಬರ್ಹುಡ್, 2 ನ್ಯೂಕ್ಲಿಯರ್ ಆರ್ಮ್ಡ್ ಅಡ್ವರ್ಸರೀಸ್, ನ್ಯೂಕ್ಲಿಯರ್ ಆರ್ಮ್ಡ್ ಅಡ್ವರ್ಸರ್ ಚೀನಾ ಪಾಕಿಸ್ತಾನ್. ಮುಂದೆ ಬರ್ರಿ, ಕಾರ್ಗಿಲ್ 99, ದೋಕ್ಲಾಮ್ 2017, ಗಾಲ್ವಾನ್ 2020. ರಿಯಾಕ್ಟಿವ್ ವರ್ಸಸ್ ಪ್ರೊಯಾಕ್ಟಿವ್ ಪಾಲಿಸಿ. ಅಂದರೆ ನಾವು ಕರೆಂಟ್ ರೆಸ್ಪಾನ್ಸಸ್ ಇಸ್ ಪೋಸ್ಟ್ ಇನ್ಸಿಡೆಂಟ್ ಆದಮೇಲೆ ನಾವು ಆ್ಯಕ್ಷನ್ಸ್ ತೊಗೊತಿದ್ದೀವಿ. ಉರಿ 2016 ಅಥವಾ ಪುಲ್ವಾಮಾ 2019 ಆಗಲಿ, ಆರ್ ಇವನ್ ಆಪರೇಷನ್ ಸಿಂಧೂರ್ ಆಗಲಿ ಆಫ್ಟರ್ ದ ಪಾಲ್ಗಾಮ್ ಅಟ್ಯಾಕು. ಬಟ್ ವಿ ನೀಡ್ ಎ ಪ್ರಿಯಂಪ್ಟಿವ್ ಪೋಸ್ಚರ್, ಅಂದರೆ ಆಗದೇ ಇರೋ ಥರ ತಡಿಬೇಕು. ನಿಮಗೆ ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಸೌತ್ ಚೀನಾ ಸಿಯಲ್ಲಿ ಚೀನಾ ಹೇಗೆ ಹೋಗಿ ಅದನ್ನು ತಡೀತು. ಫಾರ್ ದಟ್ ಥಿಂಗ್ ವಿ ನೀಡ್ ಎ ರಿಯಾಕ್ಟಿವ್ ವರ್ಸಸ್ ಪ್ರೊಯಾಕ್ಟಿವ್ ಪಾಲಿಸಿ ಬೇಕು. ನೀನು ಏನೋ ಆದಮೇಲೆ ರಿಯಾಕ್ಟ್ ಮಾಡೋದು ಬೇಡ, ಆಗದಕ್ಕಿಂತ ಮೊದಲೇ ಯು ಶುಡ್ ಸ್ಟ್ಯಾಂಡ್ ವೆರಿ ಕ್ಲಿಯರ್. ದಟ್ಸ್ ವೈ ವಿ ನೀಡ್ ಎ ಪ್ರೊಯಾಕ್ಟಿವ್ ಪಾಲಿಸಿ ಬೇಕಿದೆ. ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಡೆಫಿಸಿಟ್ ಇದೆ. ಅಂದರೆ ನಾವು ನಮ್ಮ ಸಿಗ್ನಲ್ ಏನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮದೊಂದು ಕ್ಲಿಯರಿಟಿ ಐಡಿಯಾ ಇಲ್ಲ. ಫಾರ್ ಎಕ್ಸಾಂಪಲ್ ಚೀನಾ, ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಚೀನಾ ಎಂಪ್ಲಾಯ್ಸ್ ಸುನ್ಝು ಸ್ಟೈಲ್ ಸ್ಟ್ರಾಟಜಿಕ್ ಮೆಸೇಜಿಂಗ್, ಇಂಡಿಯಾ ಲಾಕ್ಸ್ ಡಾಕ್ಟ್ರಿನಲ್ ಸಿಗ್ನಲಿಂಗ್, ಈ ಥರ ವರ್ಡ್ ಬರೀಬೇಕು, ಡಾಕ್ಟ್ರಿನಲ್ ಸಿಗ್ನಲಿಂಗ್. ಆಮೇಲೆ ನೀವು ಇಂಟರ್ನಲ್ ಸೆಕ್ಯೂರಿಟಿ ಬರೆದಾಗ, ಚೀನಾ ಬಗ್ಗೆ ಬರೆದಾಗ ವಿತೌಟ್ ಸುನ್ಝು ಶುಡ್ ನಾಟ್ ರೈಟ್ ಅನ್ ಆನ್ಸರ್. ಓಕೆನಾ. ನೆಕ್ಸ್ಟ್ ನ್ಯೂಕ್ಲಿಯರ್ ಆಂಬಿಗ್ಯೂಟಿ ಇದೆ. ಡಿಬೇಟ್ ಓವರ್ ನೋ ಫಸ್ಟ್ ಯೂಸ್ ಪಾಲಿಸಿ, ಮನೋಹರ್ ಪರಿಕರ್ದು, ಮತ್ತು ನೀಡ್ ಎನ್ ಅಪ್ಡೇಟೆಡ್ ಕ್ಲಾರಿಟಿ. ಇದ್ರ ಬಗ್ಗೆ ಸ್ಟಿಲ್ ಡಿಬೇಟ್ ಇದೆ. ನಾವು ವಿ ಶುಡ್ ನಾಟ್ ಗೋ ಫಾರ್ ನೋ ಫಸ್ಟ್ ಯೂಸ್. ಇವೆಲ್ಲದರಿಂದಲೂ ನಮಗೆ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ನೀಡಿದೆ. ಇದು ಎಕ್ಸ್ಟರ್ನಲ್ ಥ್ರೆಟ್ಟಿಂದ ಆಯಿತು. ನೆಕ್ಸ್ಟ್ ಇಂಟರ್ನಲ್ ಇಂಟಿಗ್ರೇಷನಿಂದನೂ ನೀಡಿದೆ. ಅಂದರೆ ಸಿವಿಲ್ ಮಿಲಿಟರಿ ಕೋಆರ್ಡಿನೇಷನ್ ಗ್ಯಾಪ್ ಇದೆ, ಸಿವಿಲ್ ಮಿಲಿಟರಿ ಕೋಆರ್ಡಿನೇಷನ್ ಗ್ಯಾಪ್ ಇದೆ.
ಇಂಟಿಗ್ರೇಷನ್ ಎಸೆನ್ಷಿಯಲ್ ಫಾರ್ ಥಿಯೇಟರ್ ಕಮಾಂಡ್ಸ್. ನಿಮ್ಗೆ ಹೇಳಿದೆ ಥಿಯೇಟರ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅಂತ. ಥಿಯೇಟರ್ ಕಮಾಂಡ್ಸು ಮತ್ತು ಜಾಯಿಂಟ್ ಆಪರೇಷನ್ಗೆ ಇಂಟರ್ ಏಜೆನ್ಸಿ ಫ್ರಾಗ್ಮೆಂಟೇಷನ್ ಇದೆ, ಅದೇ ಹೇಳಿದ್ನಲ್ವಾ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು, ಮಿನಿಸ್ಟ್ರಿ ಆಫ್ ಡಿಫೆನ್ಸು, ಇಂಟೆಲಿಜೆನ್ಸ್ ಎಲ್ಲವೂ ನೋಡಿರಿ. ನಿಮಗೆ ಈ ಒಂದು ಪಾಯಿಂಟ್ ಹೇಳ್ತೀನಿ, ಈ ಒಂದು ವರ್ಡು ವೆರಿ 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 ಇಂಪಾರ್ಟೆಂಟ್. ಇದು ಹಿಂಗೆ ಗೊತ್ತಿರುತ್ತೆ, ಎಕ್ಸಾಮಲ್ಲಿ ಮಿಸ್ ಮಾಡ್ತೀವಿ ಇದನ್ನು. ಯು ಕ್ಯಾನ್ ಯೂಸ್ ದಿಸ್ ವರ್ಡ್ ಥ್ರೂ ವಾಟ್ ಆಲ್ ದ ಪೇಪರ್ಸ್ ಇನ್ ಯುವರ್ UPSC ಎಕ್ಸಾಮ್ಸ್ ಆನ್ಸರ್ ರೈಟಿಂಗ್. ಒಂದಿಷ್ಟು ಫಂಕ್ಷನ್ಸ್ನ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಚೈಲ್ಡ್ ಡೆವಲಪ್ಮೆಂಟಿಗೆ ಈ ಕಡೆ ವುಮೆನ್ ಮಾಡ್ತಾರೆ, ಈ ಕಡೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಫ್ಯಾಮಿಲಿದವ್ರು ಮಾಡ್ತಾರೆ. ನೀವೆಲ್ಲರೂ ಬಿಟ್ಸ್ ಆ್ಯಂಡ್ ಪೀಸಸ್ ಆಗಿ ಮಾಡ್ತಿದ್ದೀರಿ, ಸಪ್ರೇಟಾಗಿ ಮಾಡ್ತಾಯಿದ್ದೀರಿ. ಇದನ್ನು ಸೈಲೋಸ್ ಅಂತಾರೆ. ಸೈಲೋಸ್, SILOS, ಸೈಲೋಸ್. ಈ ವರ್ಡ್ನ ಹಾಕಲೇಬೇಕು. MEA MHA ಡಿಫೆನ್ಸ್ ಇಂಟೆಲಿಜೆನ್ಸ್ ಫಂಕ್ಷನ್ಸ್ ಇನ್ ಸೈಲೋಸ್. ಇದಕ್ಕೆ ಲ್ಯಾಕ್ ಆಫ್ ಕಮಾಂಡ್ ಕಂಟ್ರೋಲ್ ಕಮ್ಯುನಿಕೇಷನ್. ಈ ವರ್ಡ್ ಬರೀಬೇಕು ನೀವು. ಸೈಲೋಸ್ ಅಂತ ಬರೆದ್ರೆ ಕಮಾಂಡ್ ಇಲ್ಲ, ಕಂಟ್ರೋಲ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ. ಕಮಾಂಡ್ ಅಂದರೆ ಒಂದು ಇಂಟಿಗ್ರೇಟೆಡ್ ಕಮಿಟೆಡ್ ಇಲ್ಲ. ಈಗ ಏನಾಗ್ಬಿಡುತ್ತೆ, ಇಲ್ಲಿ ಒಂದು ವಾರ ಏನೋ ಇಶ್ಯೂ ಆಗಿರುತ್ತೆ ಅನ್ಕೊಳ್ಳೋಣ, ಇಲ್ಲಿ ಆರ್ಮಿದವ್ರು ಹೋರಾಡ್ತಿರ್ತಾರೆ, ಇಲ್ಲೊಂದು ಪ್ಲೇನ್ ಬರುತ್ತೆ ಇಂಡಿಯಾದ ಆರ್ಮಿದು, ಈ ಕಡೆಗೆ ಸಮುದ್ರನೂ ಇದೆ ಅಂತ ಅಂದ್ಕೊಳ್ಳೋಣ. ಇವರು ಎಲ್ಲರೂ ಒಂದು ಪಾಕಿಸ್ತಾನ ಆರ್ಮಿ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಇವ್ರ ಕಮಾಂಡ್ ಮೇಲೆ ವರ್ಕ್ ಮಾಡ್ತಾರೆ. ಇವ್ರ ಹೆಡ್, ನೇವಿ ಹೆಡ್ಡು, ಇವರು ಆರ್ಮಿದವರು ಆರ್ಮಿ ಹೆಡ್ ಮೇಲೆ, ಇವರು IAFದವರು ಈ ಹೆಡ್ ಮೇಲೆ. ಅವ್ರವ್ರು ಆರ್ಡರ್ ಕೊಟ್ಟ ಮೇಲೆ ಅವ್ರವ್ರು ಮುಂದೆ ಆ್ಯಕ್ಷನ್ಸ್ ಹೋಗ್ತಾರೆ. ಅವ್ರು ಇಂಡಿಪೆಂಡೆಂಟ್ ಅಂತ ತಗೊಂತಿಲ್ಲ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ನೀಡ್ ಒಂದು ಸಿಂಗಲ್ ಕಮಾಂಡ್ ಅಲ್ವಾ, ಎಲ್ರಿಗೂ ಒಬ್ಬರೇ ಕಮಾಂಡ್ ಬೇಕು. ಇದು ನಮ್ಮ ಹತ್ರ ಇಲ್ಲ. ಅದಕ್ಕೋಸ್ಕರ ವಿ ನೀಡ್ ಎನ್ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಫ್ರಾಗ್ಮೆಂಟೆಡ್ ಇಂಟರ್ನಲ್ ಸೆಕ್ಯೂರಿಟಿ ವಿಷನ್ ಇದೆ. ಅಂದರೆ ಸಪ್ರೇಟೆಡ್ ಹ್ಯಾಂಡ್ಲಿಂಗ್ ಆಫ್ ದಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮು, ಇನ್ಸರ್ಜೆನ್ಸಿ, ಕಮ್ಯುನಲ್ ವಯಲೆನ್ಸ್ ನೀಡೆ. ನಮಗೆ ಕಾಂಪೋಸಿಟ್ ಡಾಕ್ಟ್ರಿನ್ ಬೇಕು. ಈ ಎಲ್ಲವೂ ಇಂಡಿಯಾಕ್ಕೆ ಥ್ರೆಟ್, ಲೆಫ್ಟ್ ವಿಂಗಿಗೆ ಬೇರೆ ಥರ ನೋಡ್ಕೊಳ್ಳೋದು, ಇನ್ಸರ್ಜೆನ್ಸಿ, ಕಮ್ಯುನಲ್ ವಯಲೆನ್ಸ್ ಎಲ್ಲವೂ ಒಂದು ಇಂಟಿಗ್ರೇಟೆಡ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ನೋಡಬೇಕಾಗಿದೆ. ನೆಕ್ಸ್ಟ್ ಹೈಬ್ರಿಡ್ ಆ್ಯಂಡ್ ಎಮರ್ಜಿಂಗ್ ಥ್ರೆಟ್ಸ್. ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಾ ಇರೋದು ಅಥವಾ ಈಗ ಸದ್ಯ ನಡೀತಾ ಇರುವ ಹೈಬ್ರಿಡ್ ವಾರ್ಫೇರ್ಸ್ಗಳು. ಕ್ರಾಸ್ ಬಾರ್ಡರ್ ಟೆರರಿಸಮ್ ನಡೀತಿದೆ ಪೋಸ್ಟ್ 2016 ಸ್ಟ್ರೈಕ್ಸ್ ಆದಮೇಲೆ. ಶೋ ಟ್ಯಾಕ್ಟಿಕಲ್ ಸಕ್ಸಸ್ ಬಟ್ ಅಬ್ಸೆನ್ಸ್ ಆಫ್ ಲಾಂಗ್ ಟರ್ಮ್ ಡಾಕ್ಟ್ರಿನಲ್ ಸ್ಟ್ರಕ್ಚರ್ಸ್ ಅಬ್ಸೆನ್ಸ್ ಇದೆ. ಸೈಬರ್ ಇದೆ, ಥ್ರೆಟ್ ಇದೆ, ಲೈಕ್ ಏನೋ ಫ್ರೀಕ್ವೆಂಟ್ ಹ್ಯಾಕ್ಸ್ ಆಗ್ತಿದೆ, ಡಾಟಾ ಥೆಫ್ಟ್ ಇದೆ, ಮಿಸ್ಇನ್ಫಾರ್ಮೇಷನ್ ಇದೆ. ನೀಡ್ ಸೈಬರ್ ಡೆಟರೆನ್ಸ್ ಡಾಕ್ಟ್ರಿನ್ನು ಬೇಕು ನಮಗೆ. ಇನ್ಫಾರ್ಮೇಷನ್ ಆ್ಯಂಡ್ ಸೈಕಾಲಜಿಕಲ್ ವಾರ್ಫೇರ್ ಇದೆ. ಡೀಪ್ ಫೇಕ್ ನ್ಯೂಸ್ಗಳು ತುಂಬ. ಫಾರ್ ಎಕ್ಸಾಂಪಲ್ ಈ ಆಪರೇಷನ್ ಸಿಂಧೂರ್ ನಡೀತಾ ಇರೋಂಥ ಟೈಮಲ್ಲಿ ಪಾಕಿಸ್ತಾನವರು ಒಂದು ಫೋಟೋ ಬಿಡ್ತಾರೆ, ವೇರ್ ಲೈಕ್ ಇಂಡಿಯನ್ ಆರ್ಮಿ ಹ್ಯಾಡ್ ಹಿಚ್ ಇನ್ ಟು ದ ಗುರುನಾನಕ್ ಸಾಹಿಬ್ ಅಮೃತ್ಸರ್ ಟೆಂಪಲ್ ಮೇಲೆ ಹಿಟ್ ಮಾಡಿದೆವು ಅಂತ ಒಂದು ಫೇಕ್ ವಿಡಿಯೋ ಬಿಟ್ಬಿಡ್ತಾರೆ. ಬಟ್ ಇಟ್ ವಾಸ್ ಎನ್ ಎ ವಿಡಿಯೋ ಆಫ್ ದ ಸಿರಿಯಾ ವೇರ್ ದ ಹಿಟ್ ಸಮ್ ಮಿನಿ ಟೆಂಪಲ್ ಆರ್ ಲೈಕ್ ಚರ್ಚ್ ಆರ್ ದೇರ್. ಅದನ್ನು ಅವ್ರು ಈ ಥರ ಡಿಪಿಕ್ಟ್ ಮಾಡಿ ತೋರಿಸ್ಬಿಡ್ತಾರೆ. ಇದರಿಂದ ಜನರಲ್ಲಿ ಒಂಥರ ಭಯ ಹುಟ್ಟಿಸ್ಬಿಡೋದು, ಅಯ್ಯೋ ಇವರು ಪಂಜಾಬ್ನ ಹಿಟ್ ಮಾಡ್ತಿದ್ದಾರೆ. ಈ ಥರ ಫೇಕ್ ಪ್ರೊಪಗ್ಯಾಂಡನ್ನು ಮಾಡ್ತಿರ್ತಾರೆ. ಅದನ್ನು ನಾವು ಡಿಬಂಕ್ ಮಾಡಬೇಕು, ಡಿಬರ್ಸ್ಟ್ ಮಾಡಬೇಕು. ಇದಕ್ಕೆ ಸೈಕಾಲಜಿಕಲ್ ವಾರ್ಫೇರ್ ಅಂತೀವಿ. ಪ್ರೊಪಗ್ಯಾಂಡ, ನೆರೇಟಿವ್ ಬ್ಯಾಟಲ್ಸ್ ಇರುತ್ತೆ. ಸ್ಟ್ರಾಟಜಿಕ್ ಆ್ಯಂಡ್ ಫಾರಿನ್ ಪಾಲಿಸಿ ಅಲೈನ್ಮೆಂಟ್ ಅದರದ್ದು ಏನು ನೀಡಿದೆ ಅಂದರೆ ಡಿಫೆನ್ಸ್ ಮತ್ತು ಡಿಪ್ಲೊಮೆಸಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ದೇಸ್ ಆನ್ ಕಾಮನ್ ಸೇಯಿಂಗ್ ಲೈಕ್ ದಟ್ ಡಿಪ್ಲೊಮೆಸಿ ಎಂಡ್ಸ್ ವೆನ್ ದ ಡಿಫೆನ್ಸ್ ಸ್ಟಾರ್ಟ್ಸ್ ಅಂತ. ಬಟ್ ನಾಟ್ ಲೈಕ್ ದಟ್. ವಿ ಆರ್ ಇನ್ ಎ ವೆರಿ what kind of world, like the very polarized world now. We don't know what is going to happen at what point of time. We need to have an integrated policy making. Defense ಮತ್ತು ಡಿಪ್ಲೊಮೆಸಿ ಮೀನ್ಸ್ ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ಸ್, ಬೋತ್ ಆಫ್ ದೆಮ್ ಹ್ಯಾಸ್ ಟು ವರ್ಕ್ ಟುಗೆದರ್, ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕಾಗಿರುತ್ತೆ, ಒಬ್ಬರನ್ನೊಬ್ಬರು ಬಿಟ್ಟು ಅಲ್ಲ. ಸೊ ಅವರು ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಪಾಲಿಸೀಸ್ ರನ್ ಪ್ಯಾರಲ್ ರಿಕ್ವೈರ್ ಇಂಟಿಗ್ರೇಷನ್ ಫಾರ್ ಕೋರೆಂಟ್ ಸ್ಟ್ರಾಟಜಿಕ್ ಪೋಸ್ಚರ್ಗೆ ಬೇಕಾಗಿದೆ. ನೆಕ್ಸ್ಟ್ ಸೆಕ್ಯೂರಿಟಿ ರಿಯಲಿಸಮ್ ಮೀನ್ಸ್ ಅಂತಂದರೆ ಎನ್ಎಸ್ ಟು ಅಲೈನ್ ಎಕ್ಸ್ಟರ್ನಲ್ ಪಾಲಿಸಿ ಲೈಕ್ ನಿಕ್ಸನ್ ಕಿಸಿಂಜರ್ ಮಾಡೆಲ್ USA ಅಂದರೆ ಅಲ್ಲಿ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಎಕ್ಸ್ಟರ್ನಲ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟು ಹೇಗೆ ಇಂಟಿಗ್ರೇಟೆಡ್ ವರ್ಕ್ ಮಾಡ್ತಾರೋ ಇಲ್ಲಿ ಹಾಗೆ ಬೇಕು. ರೀಜನಲ್ ಡಿಟರೆನ್ಸ್ ಇದೆ, ಎನ್ಹಾನ್ಸ್ ಲೈಕ್ ಸೌತ್ ಏಷ್ಯಾ ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಆ್ಯಂಡ್ ಮೆರಿಟೈಮ್ ಇನ್ಫ್ಲುಯೆನ್ಸ್ ಇದೆ. ಅಲಯನ್ಸ್ ಮ್ಯಾನೇಜ್ಮೆಂಟ್ ಇದೆ. ಇನ್ನು ನಾವು ಬೇರೆ ಬೇರೆ ಅಲಯನ್ಸಸ್ ಜೊತೆಗೂ ಮಾಡ್ಕೊಂಡಿರ್ತೀವಿ. ಚೀನಾದು ಜೊತೆಗೂ ಜಗಳ ಮಾಡ್ಕೊಳ್ಳೋ ಆಗಿಲ್ಲ, US ಜಗಳ ಮಾಡ್ಕೊಳ್ಳೋ ಆಗಿಲ್ಲ. ನಮ್ಮ ಇಂಟ್ರೆಸ್ಟ್ ಪರವಾಗಿ ವರ್ಕ್ ಮಾಡಬೇಕು, ನಮ್ಮ ಸ್ಟ್ರಾಟಜಿಕ್ ಅಟೋನಮಿಗೋಸ್ಕರ ವರ್ಕ್ ಮಾಡಬೇಕು. ಸೊ ಇದಕ್ಕೆಲ್ಲದಕ್ಕೂ ನಮಗೊಂದು ಡಾಕ್ಟ್ರಿನ್ ಬೇಕಲ್ವಾ. ಇದಕ್ಕೆ ಕ್ವಾಡು, IPO, IMEC, ಇಂಡೋ ಪೆಸಿಫಿಕ್ ಎಂಗೇಜ್ಮೆಂಟ್ ಅಂತೀವಿ. ಜಿಯೋ ಪೊಲಿಟಿಕಲ್ ಪ್ರೊಜೆಕ್ಷನ್ಸ್ ಏನಿದೆ, ಪ್ರೊಜೆಕ್ಟ್ಸ್ ಇಂಡಿಯಾ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸೆಕ್ಯೂರಿಟಿ ಆ್ಯಕ್ಟರ್ ಇನ್ ಗ್ಲೋಬಲ್ ಆರ್ಡರ್. ಈ ಎಲ್ಲ ರೀಸನಿಂದ ನಮಗೆ ಇಂಡಿಯಾಗೆ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ನೀಡಿದೆ. ಇವೆಲ್ಲ ನಾವು ಪಾಯಿಂಟ್ ನೋಡಿದ್ದು. ಓಕೆನಾ. ನೆಕ್ಸ್ಟು ವೇ ಫಾರ್ವರ್ಡ್ ಏನು ಬೇಕು, ನಾವು ಇನ್ಸ್ಟಿಟ್ಯೂಷನಲೈಸ್ ಮಾಡಿ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿನ ಒಂದು ಇನ್ಸ್ಟಿಟ್ಯೂಷನಲೈಸ್ ಮಾಡಿ ಪೀರಿಯಡಿಕ್ ರಿವ್ಯೂ ಫಾರ್ ಎವ್ರಿ 4 to 5 years ಅಂತ ವೇ ಫಾರ್ವರ್ಡ್ ಆಗಿ ಬರೀಬೇಕು. ಕಾರ್ಗಿಲ್ ರಿವ್ಯೂ ಕಮಿಟಿ ಹೇಳಿದ್ದಾರೆ, ಅದು ಪೆಂಡಿಂಗ್ ಇದೆ, ಮಾಡಬೇಕಿದೆ. ಅಡಾಪ್ಟ್ ಟೈಯರ್ಡ್ ಡಾಕ್ಟ್ರಿನ್ ಫ್ರೇಮ್ವರ್ಕ್ ಅಂದರೆ ಅಥವಾ ಟೇಲರ್ಡ್ ಆಯಾ ಸಿಚುವೇಷನಿಗೆ ಆಯಾ ಡೊಮೈನ್ಗೆ ತಕ್ಕ ಹಾಗೆ ನಾವು ಮಾಡಬೇಕಂದ್ರೆ ಸಬ್ ಡಾಕ್ಟ್ರಿನ್ ಫಾರ್ ಡಿಫೆನ್ಸಿಗೆ ಬೇರೆ, ಸೈಬರು, ಇಂಟೆಲಿಜೆನ್ಸು, ಇಂಟರ್ನಲ್ಲು, ಡಿಪ್ಲೊಮೆಸಿ ಅಂಡರ್ ಒನ್ ಡಾಕ್ಟ್ರಿನ್. ಎಲ್ಲ ಒಂದೇ ಡಾಕ್ಟ್ರಿನ್ ಅಂಡರಲ್ಲಿ ಎಲ್ಲ ಸಬ್ ಸೆಕ್ಷನ್ಸ್ ಆಗಿ ಸಬ್ ಡಾಕ್ಟ್ರಿನ್ಸ್ ಆಗಿ ಫಾಲೋಯಿಂಗ್ ದಿ NSD ಆಗಿ ವರ್ಕ್ ಮಾಡಬೇಕು.
ನೀವು ಈ ಥರ ಬಂತು ಅಂದರೆ ಈ ಥರ ಒಂದು ವರ್ಕ್ ಹಾಕ್ಬೇಡಿ. ಹಬ್ ಆ್ಯಂಡ್ ಸ್ಪೋಕ್ ಮಾಡಲು NSD ಇದ್ರ ಸುತ್ತ ಡಿಫೆನ್ಸು, ಸೈಬರು, ಇಂಟೆಲಿಜೆನ್ಸು, ಇಂಟರ್ನಲ್ ಡಿಪ್ಲೊಮೆಸಿ. ದಿಸ್ ಮೇಕ್ಸ್ ಯುವರ್ ಆನ್ಸರ್ ಬ್ಯೂಟಿಫುಲ್. ನೆಕ್ಸ್ಟ್ ಎಕ್ಸಾಂಪಲ್ ಲೈಕ್ UK ಹ್ಯಾವ್ ಎನ್ ಇಂಟಿಗ್ರೇಟೆಡ್ ರಿವ್ಯೂ ಮಾಡಲ್ ಇದೆ. ನೆಕ್ಸ್ಟ್ ಅಲೈನ್ ಡಿಫೆನ್ಸ್ ಬಜೆಟ್ ಆ್ಯಂಡ್ R&D ವಿತ್ NSD ಜೊತೆಗೆ ಲಿಂಕ್ ಮಾಡಿ, ಲಿಂಕ್ DRDO ಆ್ಯಂಡ್ IDX ಪ್ರೊಕ್ಯೂರ್ಮೆಂಟ್. ಫಾರ್ ಎಕ್ಸಾಂಪಲ್ US ಅವರು ಕ್ವಾಡ್ರಿಯನಿಯಲ್ ಡಿಫೆನ್ಸ್ ರಿವ್ಯೂ ಅಂತ ಮಾಡ್ಕೊಂಡಿದ್ದಾರೆ. ಇಂಟರ್ ಸೈಬರ್ AI ಹೈಬ್ರಿಡ್ ವಾರ್ಫೇರ್ ಕಾಂಪೋನೆಂಟ್ಸ್ ಮಾಡಿ. ಎಕ್ಸಾಂಪಲ್ NATO ಸೈಬರ್ ಡಿಫೆನ್ಸ್ ಸೆಂಟರ್, ದೇ ಆಲ್ರೆಡಿ ಡಿಡ್ ದಿಸ್ ಒನ್ ಸೈಬರ್ ಡಿಫೆನ್ಸ್. ನೆಕ್ಸ್ಟ್ ಎಂಬೆಡೆಡ್ ಡಿಪ್ಲೊಮೆಸಿ ವಿತ್ ಸೆಕ್ಯೂರಿಟಿ, ಸಿಂಕ್ರನೈಸ್ ಏನು ಮಾಡ್ಕೊಂಡು ಅದೇ ಹೇಳ್ತಿದ್ದಲ್ವ, ಫಾರಿನ್ ಪಾಲಿಸಿ, ಅಲಯನ್ಸಸ್, ಟ್ರೇಡ್ ಮ್ಯಾರಿಟೈಮ್ ಎಲ್ಲದನ್ನೂ ಒಂದು ಪಾಯಿಂಟಿಗೆ ಕನ್ವರ್ಜ್ ಮಾಡಬೇಕಿದೆ. ಎಕ್ಸಾಂಪಲ್ ಇಂಡಿಯಾಸ್ IPO, ಕ್ವಾಡ್, IMEC ಎಲ್ಲವನ್ನು ಇಂಟರ್ ಕನೆಕ್ಟೆಡ್ ಆಗಿ ನೋಡಬೇಕು. ಪ್ರಮೋಟ್ ಸಿವಿಲ್ ಮಿಲಿಟರಿ ಇನ್ಸ್ಟಿಟ್ಯೂಷನಲ್ ಇಂಟಿಗ್ರೇಷನ್ಸ್ ಅಂತಂದರೆ ಬ್ಯೂರೋಕ್ರಾಟ್ಸು ಮತ್ತು ಮಿಲಿಟರಿ ಆಫೀಸರ್ಸ್ನು ಇನ್ಸ್ಟಿಟ್ಯೂಷನಲ್ ಇಂಟಿಗ್ರೇಷನ್ ಮಾಡೋದಿದೆ. ಇದರಿಂದನೇ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಇಂಪ್ರೂವ್ ಆಗುತ್ತೆ. ಓಕೆನಾ? ವಾಟ್ ಆರ್ ದ ಕನ್ಕ್ಲೂಷನ್ ಆರ್ ಟೇಕರ್ಸ್? ಆಬ್ಸೆನ್ಸ್ ಆಫ್ NSD ಇಸ್ ಅ ಲ್ಯಾಕ್ ಆಫ್ ಸ್ಟ್ರಾಟಜಿಕ್ ಕ್ಲಾರಿಟಿ ಆರ್ ಇಂಟರ್ ಏಜೆನ್ಸಿ ಸಿನರ್ಜಿ ಡಿಟರೆನ್ಸ್ ಸಿಗ್ನಲಿಂಗ್ ಇಲ್ಲ. ನೀವು ಹಿಂಗೆ ಬರೀಬೇಕು, ಡಿಟರೆನ್ಸ್ ಸಿಗ್ನಲಿಂಗ್ ಇಲ್ವಾ, 21 ಇಲ್ಲ ಅಂತ ಬರೀಬೇಕು. 21st ಸೆಂಚುರಿ ಥ್ರೆಟ್ಸಲ್ಲಿ ಹೈಬ್ರಿಡ್, ಸೈಬರ್, ಅಸಿಮೆಟ್ರಿಕ್, AI ಡ್ರಿವನ್ ಇದೆ. ಅಸಿಮೆಟ್ರಿಕ್ ಅಂತಲೇ ಬರೀಬೇಕು. ಸೈಬರ್ ಅಂತ ಬಂದಾಗ ನೀವು ಅಸಿಮೆಟ್ರಿಕ್ ವಾರ್ಫೇರ್ ಅಂತಲೇ ಬರೀಬೇಕು. ಮಲ್ಟಿಪಲ್ ಕಮಿಟೀಸ್ ಇದೆ, ಸ್ಟಿಲ್ ನಾಟ್ ಆ್ಯಟ್ ಕಾನ್ಸೆಸ್ಸಿಗೆ ಬಂದಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಎಸೆನ್ಷಿಯಲ್ ಕಂಪಾಸ್ ಫಾರ್ ಇಂಡಿಯಾಸ್ ಸ್ಟ್ರಾಟಜಿಕ್ ವಿಷನ್, ಪವರ್ ಪ್ರೊಜೆಕ್ಷನ್ ಆ್ಯಂಡ್ ನ್ಯಾಷನಲ್ ರೆಸಿಲಿಯನ್ಸ್. ಇದನ್ನು ನೀವು ಕನ್ಕ್ಲೂಷನಲ್ಲಿ ಯೂಸ್ ಮಾಡ್ಕೋಬೋದು, ಚೆನ್ನಾಗಿದೆ. ವಿಚ್ ಈಸ್ ಅನ್ ಎಸೆನ್ಷಿಯಲ್ ಕಂಪಾಸ್ ಫಾರ್ ಇಂಡಿಯಾಸ್ ಸ್ಟ್ರಾಟಜಿಕ್ ವಿಷನ್, ಪವರ್ ಪ್ರೊಜೆಕ್ಷನ್ ಆ್ಯಂಡ್ ನ್ಯಾಷನಲ್ ರೆಸಿಲಿಯನ್ಸ್. ಕಾಲ್ ಆಫ್ ಆ್ಯಕ್ಷನ್, ಅರ್ಜೆಂಟ್ ನೀಡ್ ಇದೆ. ಓಕೆನಾ? ಹಿಯರ್ ಅಗೇನ್ ಇಟ್ಸ್ ಆಲ್ಸೋ ಅಬೌಟ್ ರಿಗಾರ್ಡಿಂಗ್ ದ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್. ಸೂಪರ್ ಇದೆ. ಒಂದು ನಿಮಗೆ ಬ್ರೀಫಾಗಿ ಹೇಳಬೇಕು ಅಂತಂದರೆ ಫ್ರೇಮ್ವರ್ಕು ಮತ್ತು ಕಾಂಪೋನೆಂಟ್ಸು, ಪಬ್ಲಿಕ್ ಎಂಗೇಜ್ಮೆಂಟ್, ರೆಸಿಲಿಯನ್ಸ್, ಪ್ರಿಪೇರ್ಡ್ನೆಸ್ ಇರಬೇಕು. ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಅಂತಂದರೆ ಸಾವರ್ನಿಟಿನ ಮೇಂಟೈನ್ ಮಾಡಬೇಕು, ಸಾವರ್ನಿಟಿನ, ಟೆರಿಟೋರಿಯಲ್ ಇಂಟಿಗ್ರಿಟಿ, ಸಿಟಿಸನ್ ವೆಲ್ಬೀಯಿಂಗ್. ಇದು ನಮ್ಮ ಮೇನ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ NSD. ರಿಸೋರ್ಸ್ನ ಅಲೋಕೇಶನ್ ಹೇಗೆ ಮಾಡೋದು, ಫಂಡಿಂಗು, ಪರ್ಸ್ನಲು, ಟೆಕ್ನಾಲಜಿಗೆ. ಪಾಲಿಸಿ ಫ್ರೇಮ್ವರ್ಕು, ಮಿಲಿಟರಿ ಎಂಗೇಜ್ಮೆಂಟ್ ಇರಬೇಕು, ಡಿಪ್ಲೊಮೆಟಿಕ್ ಎಫರ್ಟ್ಸು, ಇಂಟೆಲಿಜೆನ್ಸ್, ಆಪ್ರೇಷನ್ಸು. ನೆಕ್ಸ್ಟ್ ಥ್ರೆಟ್ ಅಸೆಸ್ಮೆಂಟ್, ಮಿಲಿಟರಿ ರಿಸ್ಕ್ ಏನಿದೆ, ಎಕನಾಮಿಕ್ ರಿಸ್ಕ್ ಏನಿದೆ, ಸೈಬರ್ ರಿಸ್ಕ್ ಏನಿದೆ, ಎನ್ವೈರ್ಮೆಂಟಲ್ ರಿಸ್ಕ್ ಏನಿದೆ. ಇಂಟರ್ ಏಜೆನ್ಸಿ ಕೋರ್ಡಿನೇಷನ್, ಡಿಫೆನ್ಸು, ಇಂಟೆಲಿಜೆನ್ಸು, ಲಾ ಎನ್ಫೋರ್ಸ್ಮೆಂಟ್. ಓಕೆನಾ? ಇದು ಒಂದು ಬ್ರೀಫ್ ಆಗಿ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಬಗ್ಗೆ. ಓಕೆ, ಸೂಪರ್. ಇವಾಗ ನೌ ವಿ ಆರ್ ಎಂಟರಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಸೆಕ್ಯೂರಿಟಿ ಚಾಲೆಂಜಸ್ ಫ್ರಮ್ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಕ್ಟರ್ಸ್, ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಸ್ಟೇಟ್ ಆ್ಯಕ್ಟರ್ಸ್ ಅಂತಂದರೆ ವೇರ್ ದ ಮೇನ್ ಗವರ್ನಮೆಂಟಲ್ ಬಾಡಿ ಆಫ್ ದಟ್ ಕಂಟ್ರಿ ಇಸ್ ಇನ್ವಾಲ್ವಿಂಗ್ ಇನ್ ದ ಸೆಕ್ಯೂರಿಟಿ ಚಾಲೆಂಜಸ್ ಟು ಇಂಡಿಯಾ. ಇಟ್ ಮೇ ಬಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟು ಯೂಸಿಂಗ್ ಇಟ್ಸ್ ಕಂಬೈನ್ಡ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್ ಚೀನಾದವರು ಸ್ಟ್ರಾಟಜಿಕ್ ಪರ್ಲ್ ಎನ್ಸರ್ಕಲ್ಮೆಂಟ್ ಆಫ್ ಇಂಡಿಯಾ ಅಂತಲೇ ಬರೀಬೇಕು ನೀವು. ಎನ್ಸರ್ಕಲ್ಮೆಂಟ್ ಆಫ್ ಇಂಡಿಯಾ ಅಂತಲೇ ಬರೀಬೇಕು. ಮೆರಿಟೈಮ್ ಸೆಕ್ಯೂರಿಟಿ, ಬಾರ್ಡರ್ ಸೆಕ್ಯೂರಿಟಿ. ಪಾಕಿಸ್ತಾನ ಅವರು ಬಾರ್ಡರ್ ಟೆರರಿಸಮು, ಜಮ್ಮು ಕಾಶ್ಮೀರ್ ಇಶ್ಯೂ, ದೇ ಆರ್ ಆಲ್ವೇಸ್ ಕೀಪ್ ಆನ್ ಟು ಪಿಂಚಿಂಗ್ ಇಟ್, ಟ್ವಿಸ್ಟಿಂಗ್ ಇಟ್ ದ ಮ್ಯಾಟರ್, ಟೇಕಿಂಗ್ ಟು ಇಂಟರ್ನ್ಯಾಷನಲೈಸ್. ದೇ ವಾಂಟ್ ಹೈಫನೇಷನ್. ಹೈಫನೇಷನ್ ಅಂತಂದರೆ ಇಂಡಿಯಾ ಪಾಕ್ ಅಂತ ಬೇಕು ಅವ್ರಿಗೆ. ಇಂಡಿಯಾ ಮತ್ತು ಪಾಕ್ ಸಮಾನ ಅಂತ ತೋರಿಸ್ಕೊಳ್ಳೋದಿರುತ್ತೆ. ನಮಗೆ ಡಿಹೈಫನೇಷನ್ ನೋ ಅದನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೋರಿಸ್ಕೊಳ್ಳೋದು ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಬಾಂಗ್ಲಾದೇಶ್ಗೆ ಇಲ್ಲಿಗಲ್ ಮೈಗ್ರೇಷನ್, ಟ್ರಾಫಿಕಿಂಗ್ ಮಾಡಿರುತ್ತೆ, ನೇಬಲಿಂದ ಬಾರ್ಡರ್ ಇಂಟ್ರೂಷನ್ ನಡೀತಿರುತ್ತೆ, ಡ್ರಗ್ ಟ್ರಾಫಿಕಿಂಗ್ ನಡೀತಿರುತ್ತೆ. ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತಂದರೆ ನೀವು ನಾಟ್ ಓನ್ಲಿ ಟೆರರಿಸ್ಟ್, ದೇರ್ ಆರ್ ಸೋ ಮೆನಿ ಆರ್ಗನೈಸೇಷನ್. ಓಕೆನಾ? ಅವುಗಳಿಗೆ NGO, ರಿಲಿಜಿಯಸ್ ಆರ್ಗನೈಸೇಷನ್ಸು, MNCಸು, ಡ್ರಗ್ ಕಾರ್ಟರು. ಇದರಾಗೆ ಆರ್ಮಡ್ ಗ್ರೂಪ್ ಬೇರೆ. ಇದರಾಗೆ ಅಲ್-ಖೈದಾ, ಐಸಿಸ್ಸು, IM, ಮಾವೋಯಿಸ್ಟು. ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಕ್ಟರ್ಸ್ ಇನ್ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ಸ್. ಇವ್ರದ್ದು ರೋಲ್ ಹೇಗಿದೆ, ಇಂಟರ್ನಲ್ ಸೆಕ್ಯೂರಿಟಿನ ಹೇಗೆ ಥ್ರೆಟ್ ಮಾಡ್ತಿದ್ದಾರೆ, ಒಂದೊಂದೇ ನೋಡ್ಕೊತ ಹೋಗೋಣ. ಫಸ್ಟು ಕನ್ವೆನ್ಷನಲ್ ಮಿಲಿಟರಿ ಥ್ರೆಟ್ಸ್, ಚೀನಾ ಪಾಕಿಸ್ತಾನದಿಂದ. 2 ಫ್ರಂಟ್ ಚಾಲೆಂಜ್ ಅಂತಲೇ ಬರೀಬೇಕು ನೀವು. 2 ಫ್ರಂಟ್ ಚಾಲೆಂಜ್. ಇದ್ರಾಗ ಬಾರ್ಡರ್ ಡಿಸ್ಪ್ಯೂಟ್ಸ್ ಇದೆ, ಆನ್ಗೋಯಿಂಗ್ LAC ಟೆನ್ಷನ್ಸು ಮತ್ತು ಲಡಾಖ್ ವಿತ್ ಚೀನಾ ಜೊತೆಗೆ. ಸೀಸ್ ಫೈರ್ ವೈಲೇಷನ್ಸ್ ಮಾಡಿದರೆ, ಫ್ರೀಕ್ವೆಂಟ್ LOC ಸ್ಕಿರ್ಮಿಷಸ್ ಅಂತಲೇ ಬರೀಬೇಕು. LOC ಸ್ಕಿರ್ಮಿಷಸ್ ವಿತ್ ಪಾಕಿಸ್ತಾನ್. ಸ್ಟ್ರೆಂಥನಿಂಗ್ ಚೀನಾ ಪಾಕಿಸ್ತಾನ್ ಮಿಲಿಟರಿ ಕೋಆಪ್ರೇಷನ್ ಇದೆ. ಫಾರ್ ಎಕ್ಸಾಂಪಲ್ ಇದು ಚೀನಾದವ್ರದ್ದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ವಿಚ್ ಈಸ್ ಗೋಯಿಂಗ್ ಥ್ರೂ ದ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆ. ಈ ರೀಜನಲ್ಲೇ ಹೋಗ್ತಿದ್ದಾವೆ. ವೇರ್ ಇಂಡಿಯಾ ಇಸ್ ಶೋಯಿಂಗ್ ಇಟ್ಸ್ ಡಿಸ್ಕಂಫರ್ಟ್ ವಿತ್ ದಿಸ್ ಥಿಂಗ್. ಜಾಯಿಂಟ್ ಎಕ್ಸಸೈಸ್ ಮಾಡ್ತಾರೆ, ಆರ್ಮ್ ಸಪೋರ್ಟ್ ಮಾಡ್ತಿದ್ದಾರೆ, ಇಂಟೆಲಿಜೆನ್ಸ್ ಶೇರಿಂಗ್ ಮಾಡ್ತಿದ್ದಾರೆ. ಇದಕ್ಕೆ ನಾವು ಮಿಲಿಟರಿ ನೆಕ್ಸಸ್ ಅಂತ ಹೇಳಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಎಕನಾಮಿಕ್ ಕೋರ್ಷನ್ ಥ್ರೂ ಟ್ರೇಡ್ ಆ್ಯಂಡ್ ಸ್ಟ್ರಾಟಜಿಕ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಅದೇ ಹೇಳಿದ್ನಲ್ಲ, ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್, ಸ್ಟ್ರಾಟಜಿಕ್ ಎನ್ಸರ್ಕಲ್ಮೆಂಟ್ ಆಫ್ ಇಂಡಿಯಾ ವಯಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಅದೇನೇ ಸ್ಟ್ರಿಂಗ್ ಆಫ್ ಪಲ್ಸ್ ಥಿಯರಿ ಅವ್ರದ್ದು ಚೀನಾದು. ಸ್ಟ್ರಾಟಜಿಕ್ ಪೋರ್ಟ್ಸ್ ಅದೇ ಎಲ್ಲೆಲ್ಲಿ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನದಲ್ಲಿ ಇಲ್ಲಿ ಬರುತ್ತೋ ಒಂದು ಗೋದಾರ್ ಪೋರ್ಟ್ ಮಾಡಿದ್ದಾರೆ, ಶ್ರೀಲಂಕಾದಲ್ಲಿ ಹಂಬನ್ ಟೋಟಾ ಪೋರ್ಟ್ ಇದೆ. ಕ್ರಿಯೇಟಿಂಗ್ ಎ ಮೆರಿಟೈಮ್ ಡಿಪೆಂಡೆನ್ಸಿ ಆ್ಯಂಡ್ ಸ್ಟ್ರಾಟಜಿಕ್ ಲೆವರೇಜ್ ಅಂತಲೇ ಯೂಸ್ ಮಾಡಬೇಕು. ಯೂಸ್ ದ ವರ್ಡ್ ದಿಸ್ ಕೈಂಡ್ ಆಫ್ ಥಿಂಗ್ಸ್.
ನೆಕ್ಸ್ಟ್ ವೆಪನೈಸೇಷನ್ ಆಫ್ ರೆಫ್ಯೂಜೀಸ್ ಆ್ಯಂಡ್ ಇಲ್ಲೀಗಲ್ ಮೈಗ್ರೇಷನ್. ಬಾಂಗ್ಲಾದೇಶ್ ಫ್ಯಾಕ್ಟ್ರಿಯಿಂದ ಕ್ರಾಸ್ ಬಾರ್ಡರ್ ಮೈಗ್ರೇಷನ್ ಆಗ್ತಿದೆ, ಇನ್ಫ್ಲುಯೆನ್ಸಿಂಗ್ ಡೆಮೋಗ್ರಫಿಕ್ ಕಾಂಪೋಸಿಷನ್. ಅಂದರೆ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಗುತ್ತೆ, ವೇರ್ ಇಟ್ ಈಸ್ ಇಂಪ್ಯಾಕ್ಟಿಂಗ್ ಆನ್ ಅಸ್ಸಾಮು, ಬೆಂಗಾಲು, ನಾರ್ತ್ ಈಸ್ಟ್ ಇಂಡಿಯಾ. ಇದ್ರದ್ದು ಆಬ್ಜೆಕ್ಟಿವ್ ಏನು? ಕ್ರಿಯೇಷನ್ ಆಫ್ ಸೋಷಿಯೋ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆ್ಯಂಡ್ ಸ್ಟ್ರೈನ್ ಆನ್ ಲೋಕಲ್ ರಿಸೋರ್ಸ್. ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಡ್ತು ಅಂದರೆ ಅವರೆಲ್ಲ ನಮ್ಗೆ ಇಂಡಿಯನ್ ಗೌರ್ಮೆಂಟ್ ಕೊಡ್ತಕ್ಕಂಥ ಬೆನಿಫಿಟ್ಸ್ನ ಅವ್ರು ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಲೋಕಲ್ಸಿಗೆ ತೊಂದರೆ ಆಗುತ್ತೆ, ಇದನ್ನ ಸ್ಟ್ರೈನ್ ಆನ್ ಲೋಕಲ್ ರಿಸೋರ್ಸ್ ಅಂತೀವಿ. ಸ್ಟೇಟ್ ಸ್ಪಾನ್ಸರ್ ಟೆರರಿಸಮ್ ಅಂದರೆ ವೇರ್ ಸ್ಟೇಟ್ ಈಸ್ ಆಲ್ಸೋ ಸ್ಪಾನ್ಸರಿಂಗ್, ನೀವು ಹೋಗಿ ಟೆರರಿಸಮ್ ಮಾಡಿ ಅಲ್ಲಿ ಅಂತ ಗೌರ್ನಮೆಂಟ್ಗಳೇ ಪುಷ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ಸ್ ISI ಇದು ಕಂಟಿನ್ಯೂಸ್ ಸಪೋರ್ಟ್ ಕೊಡ್ತಿದ್ದಾರೆ. ಅದಕ್ಕೆ ಅಂದರೆ ಟೆರರ್ ಔಟ್ಫಿಟ್ಸ್ಗೆ ಲೈಕ್ ಲಷ್ಕರ್-ಇ-ತಯ್ಯಬಾ ಮತ್ತು ಜೈಷ್-ಎ-ಮೊಹಮ್ಮದ್ ಈ ಎರಡೂ ವರ್ಡ್ಸ್ನ ಪಾಕಿಸ್ತಾನಿಂದ ಬಂದಾಗೆ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ ಬಂದಾಗ ಯು ಶುಡ್ ಯೂಸ್ ದ ವರ್ಡ್ ಲಷ್ಕರ್-ಇ-ತಯ್ಯಬಾ LET. JEM ಅಂದರೆ ಜೈಷ್-ಇ-ಮೊಹಮ್ಮದ್. ಯು ಶುಡ್ ಯೂಸ್ ದಿಸ್ ವರ್ಡ್, ಯು ಶುಡ್ ಯೂಸ್ ದಿಸ್ ಟೆರರ್ ಆರ್ಗನೈಸೇಷನ್. ನೆಕ್ಸ್ಟ್ ಕ್ರಾಸ್ ಬಾರ್ಡರ್ ಅಟ್ಯಾಕ್, ಫಾರ್ ಎಕ್ಸಾಂಪಲ್ ಈ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಗಿದ್ದು 26 ಸಿವಿಲಿಯನ್ಸ್ ಡೆತ್ ಆಗಿರೋದು. ನೆಕ್ಸ್ಟ್ ಸೈಬರ್ ವಾರ್ಫೇರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಯಾಬೋಟೇಜ್. ಯು ಶುಡ್ ಯೂಸ್ ದಿಸ್ ಕೈಂಡ್ ಆಫ್ ವರ್ಡ್ಸ್ ಇನ್ ದ ಎಕ್ಸಾಮ್. ಓಕೆನಾ? ಸ್ಯಾಬೋಟೇಜ್ ಅಂತ ಡೆಲಿಬರೇಟ್ಲಿ ಡೆಸ್ಟ್ರಾಯಿಂಗ್, ವಿನಾಶಗೊಳಿಸುವುದು ಅಂದರೆ ಇನ್ಫ್ರಾಸ್ಟ್ರಕ್ಚರ್ನ ನೀವು ಹಾಳು ಮಾಡೋದು ಅಂತ ಬರುತ್ತೆ. ಸೈಬರ್ ಇಂಟ್ರೂಷನ್ಸ್ ಅಂದರೆ ಪರ್ಸಿಸ್ಟೆಂಟ್ ಅಟ್ಯಾಕ್ಸ್ ಮಾಡ್ತಿದ್ದಾರೆ ಡಿಫೆನ್ಸು, ಗೌರ್ಮೆಂಟ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಸ್ ಮೇಲೆ, ಪವರ್ ಗ್ರಿಡ್ಸ್, ಬ್ಯಾಂಕಿಂಗ್ ಮೇಲೆ, ಒಂದು ಮುಂಬೈ ಪವರ್ ಗ್ರಿಡ್ ಮೇಲೆ ಸೈಬರ್ ಅಟ್ಯಾಕ್ ನಡೆದಿತ್ತು. ನಿಮಗೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನೋಟಬಲ್ ಕ್ಯಾಂಪೈನ್ಸ್ಗಳು ಅಂದರೆ ಲಕ್ಕಿ ಕ್ಯಾಟ್, ಇವ್ರದ್ದು ಅದೇ ಸೈಬರ್ ವಾರ್ಫೇರ್ ನಡೀತಿರೋದು ಬರೀಬೇಕು. ಎಕ್ಸಾಂಪಲ್ ಲಕ್ಕಿ ಕ್ಯಾಟು, ಶ್ಯಾಡೋ ಪ್ಯಾಡು ಮತ್ತು ಸ್ಟೋನ್ ಪಾಂಡಾ. ಇವು ಚೀನಾ ಮತ್ತು ಪಾಕಿಸ್ತಾನಿ ಆ್ಯಕ್ಟರ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಹೇಳ್ತಾರೆ. ಯಾವುದ್ಯಾವುದು? ಲಕ್ಕಿ ಕ್ಯಾಟ್, ಶ್ಯಾಡೋ ಪ್ಯಾಡ್, ಸ್ಟೋನ್ ಪಾಂಡಾ. ನೆಕ್ಸ್ಟ್ ಆಬ್ಜೆಕ್ಟ್ ಅದೇ ಸೈಬರ್ ಎಸ್ಪಿಯೋನೇಜ್ ಮಾಡೋದು, ಡಾಟಾ ಥೆಫ್ಟ್ ಮಾಡೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ಯಾರಾಲಿಸಿಸ್, ಲೈಕ್ ಇನ್ಫ್ರಾಸ್ಟ್ರಕ್ಚರ್ನ ಹಾಳು ಮಾಡಿಬಿಡೋದು. ಸೈಬರ್ ಎಸ್ಪಿಯೋನೇಜ್ ಅಂತಂದರೆ ಬೇಹುಗಾರಿಕೆ. ಸೈಬರ್ ಎಸ್ಪಿಯೋನೇಜ್ ಅಂತಂದರೆ ನೀವು ಸೈಬರ್ನ ಯೂಸ್ ಮಾಡಿ ಇಲಿಸಿಟ್ ಎಕ್ಸಸ್ ಅಂತಲೇ ಬರೀಬೇಕು ನೀವು. ಅಂದರೆ ಇಲ್ಲೀಗಲ್ ಆಗಿ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಸ್ಗಳಿಗೆ ಡೀಪ್ ಇನ್ಫಾರ್ಮೇಷನ್ಸ್ಗಳ್ನ ಹ್ಯಾಕ್ ಮಾಡೋದು, ತೆಗೆಯೋದು. ಅದಕ್ಕೆ ನಾವು ಸೈಬರ್ ಎಸ್ಪಿಯೋನೇಜ್, ಯು ಶುಡ್ ಯೂಸ್ ದ ವರ್ಡ್ ಸೈಬರ್ ಎಸ್ಪಿಯೋನೇಜ್. ಓಕೆನಾ? ನೆಕ್ಸ್ಟ್ ಹೈಬ್ರಿಡ್ ವಾರ್ಫೇರ್ ಆ್ಯಂಡ್ ಡ್ರೋನ್ ಇನ್ಕರ್ಷನ್ಸ್. ಲೈಕ್ ಈ ಥರ ಆಪರೇಷನ್ ಸಿಂಧೂರಲ್ಲಂತೂ ತುಂಬ ಡ್ರೋನ್ಸ್ ಫಾರ್ಮ್ಸ್ ಆಗಿತ್ತು. ಡ್ರೋನ್ ಅಟ್ಯಾಕ್ಸ್ ಫ್ರಮ್ ಪಾಕಿಸ್ತಾನ, ಸೈಬರ್ ಅಫೆನ್ಸು, ಕೈನೆಟಿಕ್ ಅಟ್ಯಾಕ್ ಅಂತಲೇ ಬರೀಬೇಕು ನೀವು ಇದನ್ನ. ಕೈನೆಟಿಕ್ ಅಟ್ಯಾಕ್ಸ್, ಇನ್ಫಾರ್ಮೇಷನ್ ವಾರ್ಫೇರ್, ಸೈಬರ್ ಡಿಸ್ಟ್ರಪ್ಷನ್ ಟು ಡಿಸ್ಟೆಬಿಲೈಸ್ ದಿ ಇಂಟರ್ನಲ್ ಸೆಕ್ಯೂರಿಟಿ. ನೆಕ್ಸ್ಟ್ ಎಸ್ಪಿಯೋನೇಜ್ ಆ್ಯಂಡ್ ಇಂಟೆಲಿಜೆನ್ಸ್ ಗ್ಯಾದರಿಂಗಲ್ಲಿ ಸೇಮ್ ಅದೇ ಸೈಬರ್ ಎಸ್ಪಿಯೋನೇಜ್ ಆಪರೇಷನ್ಸ್, ಅದೇ ಲಕ್ಕಿ ಕ್ಯಾಟ್, ಹ್ಯಾಕಿಂಗ್ ಕ್ಯಾಂಪೇನು, ಇಂಡಿಯನ್ ಮಿಲಿಟರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಜಪಾನೀಸ್ ಎಂಟಿಟೀಸ್ ಆ್ಯಂಡ್ ಟಿಬೆಟನ್ ಕಮ್ಯುನಿಟಿನ ಇವರು ಟಾರ್ಗೆಟ್ ಮಾಡಿದರು. ನೆಕ್ಸ್ಟ್ ಗೋಲ್ ಎಕ್ಸ್ಟ್ರಾಕ್ಷನ್ ಆಫ್ ಸೆನ್ಸಿಟಿವ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಇನ್ಫಾರ್ಮೇಷನ್. ಸಪೋರ್ಟ್ ಟು ಇನ್ಸರ್ಜೆನ್ಸಿಸ್ ಆ್ಯಂಡ್ ಸಪ್ರೇಟಿಸಮ್ ಅಂದರೆ ಯಾರು ಇಲ್ಲಿ ಗಲಭೆ ವಹಿಸಬೇಕು, ಈ ದೇಶವನ್ನು ನಾವು ಹೊಡಿಬೇಕು, ತುಕಡೆ ಗ್ಯಾಂಗ್ ಅಂತಾರಲ್ಲ, ಲೈಕ್ ದೇಶವನ್ನು ತುಂಡು ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ಗುಂಪುಗಳಾಗಿ ಮಾಡಿ ಸೆಸೇಷನಿಸಮ್ಗೆ ಹೋಗಬೇಕು, ಸಪ್ರೇಟ್ ಆಗಬೇಕು ಅನ್ನೋರನ್ನ ಸಪೋರ್ಟ್ ಮಾಡೋದು. ಪಾಕಿಸ್ತಾನ ಇದಕ್ಕೆ ಕನ್ಸಿಸ್ಟೆಂಟಾಗಿ ಫಂಡಿಂಗ್ ಮಾಡೋದು, ಆರ್ಮ್ಸ್ ಕಳಿಸೋದು, ಐಡಿಯಾಲಜಿಕಲ್ ಬ್ಯಾಕಿಂಗ್ ಕೊಡ್ತಾ ಇರುತ್ತೆ. ಸೊ ಟು ಸಪ್ರೇಟಿಸ್ಟ್ ಗ್ರೂಪ್ಸ್, ಎಸ್ಪೆಷಲಿ ಕಾಶ್ಮೀರನ್ನು ನಾವು ಕೆಲವೊಬ್ಬರು ಸೇರಿ ನಾವು ಕಾಶ್ಮೀರ ಸಪ್ರೇಟ್ ದೇಶ ಮಾಡ್ಕೊಂಡ್ಬಿಡ್ತೀವಿ, ನಾವು ಇಂಡಿಯಾ ಜೊತೆಗಿರೋ ಬೇಡ ನಮಗೆ ಅಂತಾರಲ್ಲ, ಅವರಿಗೆ ಇವರು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಾಯಿದ್ದಾರೆ. ಚೀನಾ ಕೂಡ ಹಿಸ್ಟಾರಿಕಲ್ ಸಪೋರ್ಟ್ ಮಾಡಿತ್ತು. ಆ್ಯಂಡ್ ಸ್ಯಾಂಚುರಿ ಟು ನಾರ್ತ್ ಈಸ್ಟ್. ಸ್ಯಾಂಚುರಿ ಅಂತಂದರೆ ಅವ್ರನ್ನೆಲ್ಲ ಬಂದು ಇರೋಕ್ಕೆ ಒಂದು ಜಾಗ ಮಾಡಿಕೊಟ್ಟಿದ್ರು, ಅದಕ್ಕೆ ಸ್ಯಾಂಚುರಿ. ಸೊ ಯು ಶುಡ್ ಯೂಸ್ ದಿಸ್ ವರ್ಡ್ ಸ್ಯಾಂಚುರಿ ಟು ದ ನಾರ್ತ್ ಈಸ್ಟ್ ಇನ್ಸರ್ಜೆಂಟ್ ಔಟ್ಫಿಟ್ಸ್. ಗ್ರೂಪ್ಸ್ ಅನ್ನೋದಕ್ಕಿಂತ ಔಟ್ಫಿಟ್ಸ್ ಅಂತ ಹೇಳಬೇಕು. ನಾರ್ತ್ ಈಸ್ಟ್ ಇನ್ಸರ್ಜೆಂಟ್ ಔಟ್ಫಿಟ್ಸ್. ಓಕೆನಾ? ಅಕ್ರಾಸ್ ದಿ ಬಾರ್ಡರ್ ಇಂಪ್ಯಾಕ್ಟ್ ಏನಾಗಿತ್ತು? ಇದರಿಂದ ಲೋ ಇಂಟೆನ್ಸಿಟಿ ಕಾನ್ಫ್ಲಿಕ್ಟ್ಸ್ ಆಗಿತ್ತು ಆ್ಯಂಡ್ ಆ್ಯಂಟಿ ನ್ಯಾಷನಲ್ ಮೂವ್ಮೆಂಟ್ಸ್ಗಳು ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ವು. ದಿಸ್ ಈಸ್ ವಾಟ್ ದ ಎಕ್ಸ್ಟರ್ನಲ್ ಪವರ್ ವಾಂಟೆಡ್ ಟು ಡಿಗ್ರೇಡ್ ದ ಇಂಡಿಯಾ ಆ್ಯಸ್ ಮಚ್ ಆಸ್ ಪಾಸಿಬಲ್. ಈ ಥರ ಆಯಿತು ಅಂದರೆ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ, ಜಾಬ್ ಕಡಿಮೆ ಆಗುತ್ತೆ, ಅವರಿಗೆ ಒಬ್ಬ ಕಾಂಪಿಟೇಟರ್ ಕಡಿಮೆ ಆಗ್ತಾನೆ. ದಿಸ್ ಈಸ್ ವಾಟ್ ದ ವರ್ಲ್ಡ್, ಎಸ್ಪೆಷಲಿ ಚೀನಾ ಆ್ಯಂಡ್ ಪಾಕಿಸ್ತಾನ್ ವಾಂಟೆಡ್ ಟು ಮೇಕ್ ಇಂಡಿಯಾ ಫಾಲ್ ಡೌನ್. ಇದಕ್ಕೆ ಸೈಕಲಾಜಿಕಲ್ ಇನ್ಫಾರ್ಮೇಷನ್ ವಾರ್ಫೇರ್ ನಿಮ್ಗೆ ಆಲ್ರೆಡಿ ಹೇಳಿದೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಬಾಟ್ಸ್, ಯು ಶುಡ್ ಯೂಸ್ ದ ವರ್ಡ್ ಬಾಟ್ಸ್. ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಆಬ್ಜೆಕ್ಟಿವ್ ಏನು? ಸ್ಪ್ರೆಡ್ ಫೇಕ್ ನ್ಯೂಸು, ಇನ್ಸೈಡ್ ಕಮ್ಯುನಲ್ ಅನ್ರೆಸ್ಟು ಆ್ಯಂಡ್ ಡಿಲೆಜಿಟಮೈಸ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ನೀವು ಮೇಕ್ ಪ್ರಾಬ್ಲಮ್ ಟು ಇಂಡಿಯನ್ ಗೌರ್ನಮೆಂಟ್ ಅನ್ನೋದಕ್ಕಿಂತ ಡಿಲೆಜಿಟಮೈಸ್ ಅಂತ ವರ್ಡ್ ಯೂಸ್ ಮಾಡಬೇಕು. ಡಿಲೆಜಿಟಮೈಸ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಟ್ಯಾಕ್ಟಿಕ್ಸ್ ಏನು? ಕೋಆರ್ಡಿನೇಟೆಡ್ ಪ್ರೊಪಗೆಂಡಾ ಕ್ಯಾಂಪೇನ್ಸ್ ಟಾರ್ಗೆಟಿಂಗ್ ಇಂಡಿಯಾಸ್ ಯೂನಿಟಿ ಆ್ಯಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿಗೆ. ಓಕೆನಾ? ಎಕನಾಮಿಕ್ ಕೋಯರ್ಷನ್, ಯೂಸ್ ದ ವರ್ಡ್ ಕೋಯರ್ಷನ್ ಅಂತಂದರೆ ಫೋರ್ಸಿಬಲಿ ಅಂದರೆ ತೊಂದರೆ ಮಾಡೋದು. ಇದು ಇಲಿಸಿಟ್ ಫೈನಾನ್ಸಿಂಗ್ ಅಂದರೆ ಇಲ್ಲೀಗಲ್ ಫೈನಾನ್ಸಿಂಗ್ ಮಾಡೋದು. ಫಾರಿನ್ ಫಂಡೆಡ್ NGOs ವಿಚ್ ಆರ್ ವರ್ಕಿಂಗ್ ಇನ್ ಫೇವರ್ ಆಫ್ ದೋಸ್ ಗೌರ್ಮೆಂಟ್ಸ್ ವಿಚ್ ಆರ್ ಫಂಡಿಂಗ್
ನಮಗೇನು ಅನ್ಸ್ಬಿಡುತ್ತೆ ಎನ್ ಜಿ ಒ ಏನೋ ಗೌರ್ಮೆಂಟ್ ನಮ್ಮ ಇಂಡಿಯಾದನ್ನು ಅಪ್ಲಿಫ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಏನೋ ಕರೆಕ್ಟ್ ಹೇಳ್ತಿದ್ದಾರೆ ಅನಿಸುತ್ತೆ. ನೋ, ಯು ಶುಡ್ ನಾಟ್ ಲುಕ್ ಆಲ್ ಎನ್ ಜಿ ಒಸ್ ಇನ್ ದ ಸೇಮ್ ಲೆನ್ಸ್ ಆರ್ ಐಸ್. ನಾಟ್ ಎವ್ರಿ ಎನ್ ಜಿ ಒ ಇಸ್ ಗೋಯಿಂಗ್ ಟು ಹೆಲ್ಪ್ ಇಂಡಿಯಾ ಆರ್ ಇಂಡಿಯನ್ ಪೀಪಲ್. ಇವರು ಗೋಮುಖ ವ್ಯಾಘ್ರಗಳಿದ್ದಂಗೆ ಎಲ್ಲ ಎನ್ ಜಿ ಒ ಅಲ್ಲ. ದೆರ್ ಆರ್ ಸಮ್ ಎನ್ ಜಿ ಒಸ್, ದೆರ್ ಆರ್ ಸಮ್ ಗುಡ್ ಎನ್ ಜಿ ಒಸ್ ವಿಚ್ ಆರ್ ವರ್ಕಿಂಗ್ ಫಾರ್ ದ ಇಂಡಿಯನ್ ಸೊಸೈಟಿ, ಬಟ್ ದೆರ್ ಆರ್ ಸೋ ಮೆನಿ ಎನ್ ಜಿ ಒಸ್ ರಿಪೋರ್ಟೆಡ್ ಬೈ ದಿ National Crime Record Bureau or even the Enforcement Directorate which are not working in favor of India, but they are using the trade like illicit funding mechanism to disturb the Indian coherence or social stability ಹಾಳು ಮಾಡೋಕ್ಕೆ ವರ್ಕ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ಕವರ್ಡ್ ಫಾರಿನ್ ನೆಟ್ವರ್ಕ್ಸ್ ಚಾನಲಿಂಗ್ ಫಂಡ್ಸ್ ಟು ಕಾಶ್ಮೀರ್ ಸಪ್ರೇಟಿಸ್ಟ್ ಮೂವ್ಮೆಂಟ್ಸ್ಗೆ ಫಂಡ್ ಆಗ್ತಿರೋದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಡಿಸ್ಕವರ್ ಮಾಡಿದರು. ಆಬ್ಜೆಕ್ಟಿವ್ ಏನು ಇವ್ರದ್ದು? ಡಿಸ್ಟೆಬಿಲೈಸ್ ಎಕಾನಮಿ, ಫಂಡ್ ರ್ಯಾಡಿಕಲೈಸೇಷನ್ನು ಆ್ಯಂಡ್ ವೀಕನ್ ದ ಗವರ್ನೆನ್ಸ್ ಸ್ಟ್ರಕ್ಚರ್. ಇದೆಲ್ಲವುದು ಈ ಒಂದು ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಕ್ಟರ್ಸ್ ದ ಮೇನ್ ಇಂಟೆನ್ಷನ್ಸ್. ಅದೇ ಏನೇನದು ಕನ್ವೆನ್ಷನಲ್ಲು, ಎಕಾನಮಿಕ್ಕು, ರೆಫ್ಯೂಜಿ, ಟೆರರಿಸಮು, ಸೈಬರು, ಹೈಬ್ರಿಡ್, ಎಸ್ಪಿಯೋನೇಜ್, ಇನ್ಸರ್ಜೆನ್ಸಿ, ಇನ್ಫಾರ್ಮೇಷನ್, ಇಲಿಸಿಟ್ ಫೈನಾನ್ಸಿಂಗ್. ಓಕೆನಾ? ಗೊತ್ತಾಯ್ತಲ್ವ? ನಾವೇನು ನೋಡ್ಕೊಂಡ್ರೆ ಅವ್ರ ರೋಲ್ ಏನು, ಹೇಗೆ ಮಾಡ್ತಾರೆ, ಅವ್ರದ್ದು ಮೇನ್ ಅಜೆಂಡಾ ಏನು ಅಂತ. ಗೋರ್ಮೆಂಟ್ ಓಕೆ ಇಷ್ಟೆಲ್ಲ ಅವ್ರು ಮಾಡ್ತಿದ್ದಾರೆ. ನಮ್ಮ ಗೋರ್ಮೆಂಟ್ ಅವರು ಏನು ಮೆಜರ್ಸ್ ತೊಗೊಂಡ್ವಿ, ಇದಕ್ಕೆ ನಾವು ಪೆಸ್ಟಲ್ ಅಪ್ರೋಚ್ ಅಂತ ಹೇಳ್ಬೋದು. ಅಂದರೆ ಪಿ ಫಾರ್ ಪೊಲಿಟಿಕಲ್, ಇ ಫಾರ್ ಎಕನಾಮಿಕ್, ಎಸ್ ಫಾರ್ ಸೋಷಿಯಲ್, ಟಿ ಫಾರ್ ಟೆಕ್ನಾಲಜಿಕಲ್, ಎಲ್ ಫಾರ್ ಲೀಗಲ್, ಇ ಫಾರ್ ಎನ್ವೈರ್ಮೆಂಟಲ್ ಆರ್ ಬಾರ್ಡರ್ ಇನ್ ದಿಸ್ ಇಂಟರ್ನಲ್ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್. ಪೊಲಿಟಿಕಲ್ ಏನು ಮಾಡ್ತಿದ್ದೀವಿ, ಡಾಕ್ಟ್ರಿನ್ ಆಫ್ ಪ್ರೊಯಾಕ್ಟಿವ್ ಮಾಡ್ತಾ ಇದ್ದೀವಿ. ಡಾಕ್ಟ್ರಿನ್ ಆಫ್ ಪ್ರೊಯಾಕ್ಟಿವ್ ಡಿಪ್ಲೊಮೆಸಿ, ಲೈಕ್ ವಿ ಡೋಂಟ್ ಹ್ಯಾವ್ ಎನಿ NSD, ಬಟ್ ಪ್ರೊಯಾಕ್ಟಿವ್ ಡಿಪ್ಲೊಮೆಸಿನ ಮಾಡ್ತಾ ಇದ್ದೀವಿ. ಈಗ ಡಿಪ್ಲೊಮೆಟಿಕ್ ಐಸೋಲೇಷನ್ ಆಫ್ ದಿ ಹಾಸ್ಟೈಲ್ ಸ್ಟೇಟ್ಸ್, ಅಂದರೆ ಡಿಪ್ಲೊಮೆಟಿಕ್ ಐಸೋಲೇಷನ್, ಡಿಹೈಫನೇಷನ್ ಮಾಡ್ತಿದ್ದೀವಿ. ಪಾಕಿಸ್ತಾನ ಜೊತೆಗೆ ಪೋಸ್ಟ್ ಪುಲ್ವಾಮಾ, ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂದರೆ ನಮ್ಮ ಬೇರೆ ಬೇರೆ ಜೊತೆಗೆ ಭೂತಾನು, ನೇಪಾಳು, ಬಾಂಗ್ಲಾದೇಶ್ ಜೊತೆಗೆ ಅವ್ರ ಜೊತೆಗೆ ಟೈಸ್ನ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ. ರಿವೋಕೇಷನ್ ಆಫ್ ಆರ್ಟಿಕಲ್ 370, ಇದೊಂದು ದಿಸ್ ಇಸ್ ದ ಮೇಜರ್ ಇಂಪ್ಯಾಕ್ಟ್ ವಿಚ್ ಇಸ್ ಗಿವಿಂಗ್ ಅನ್ ಪೀಸ್ ಟು ದಿ ಕಾಶ್ಮೀರ್ ಆ್ಯಂಡ್ ವೇರ್ ದ ನಂಬರ್ ಆಫ್ ಇನ್ಸರ್ಜೆನ್ಸೀಸ್ ಆ್ಯಂಡ್ ವೇರ್ ದ ನಂಬರ್ ಆಫ್ ಅಟ್ಯಾಕ್ಸ್ ಆನ್ ದಿ ಮಿಲಿಟರಿ ಆರ್ ನಂಬರ್ ಆಫ್ ದ ಅಟ್ಯಾಕ್ಸ್ ಬೈ ದ ಮಿಲಿಟರಿ ಆನ್ ದ ಟೆರರಿಸ್ಟ್ ಹ್ಯಾಸ್ ಸಿಗ್ನಿಫಿಕೆಂಟ್ಲಿ ಕೇಮ್ ಡೌನ್ ಆಫ್ಟರ್ ದ ಆರ್ಟಿಕಲ್ 370. ನೆಕ್ಸ್ಟ್, ಸಸ್ಪೆನ್ಷನ್ ಆಫ್ ಫ್ರೀ ಮೂಮೆಂಟ್ ರಿಜಿಮ್. ಇದು ಏನಂತಂದರೆ, ಈ ಮಯನ್ಮಾರ್ ಬಾರ್ಡ್ರಲ್ಲಿ ಈ ಕಡೆಗೆ 16 ಕಿಲೋಮೀಟರ್ ಇದು ಇಂಡಿಯನ್ ಬಾರ್ಡ್ರು, ಈ ಕಡೆಗೆ ಮಯನ್ಮಾರ್ ಬಾರ್ಡ್ರ್, ಈ ಕಡೆಗೆ 16 ಕಿಲೋಮೀಟರ್. ಇದರ ಫ್ರೀ ಮೂಮೆಂಟ್ ಇತ್ತು. ಇವ್ರಿಗೇನು ವೀಸಾ ಬೇಕಾಗಿದ್ದಲ್ಲ. ಇವರೆಲ್ಲ ಎತ್ನಿಕ್ ಟೈಸ್ಗಳು ಇರ್ತಾವಲ್ಲ, ಇದನ್ನು ಅವರಿಗೆ ಕೊಟ್ಟಿದ್ದರು. ಲೈಕ್ ಯು ಪೀಪಲ್ಸ್ ಆರ್ ಹ್ಯಾವಿಂಗ್ ದ ಕಾಮನ್ ಆರಿಜಿನ್ ಆರ್ ಮೇ ಬಿ ಆರ್ ವಿ ಹ್ಯಾವ್ ಸೋ ಮೆನಿ ಎತ್ನಿಕ್ ಟೈಸ್ ಆಲ್ಸೋ. ಫ್ಯಾಮಿಲೀಸ್ ಆಗಿದ್ದರೆ ಎಷ್ಟು ಜನಕ್ಕೆ ಮದುವೆ ಆಗಿತ್ತು, ಯು ಕ್ಯಾನ್ ಡೂ ದಿಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಅಂತ. ಬಟ್ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಎಷ್ಟೋ ಜನ ಟೆರರಿಸ್ಟು ನುಸುಳ್ತಾ ಇದ್ದರು. ಅದಕ್ಕೋಸ್ಕರ ಈಗ ಮಯನ್ಮಾರ್ ಜೊತೆಗೆ ಈ ಫ್ರೀ ಮೂಮೆಂಟ್ ರೆಜಿಮನ್ನು ಸಸ್ಪೆಂಡ್ ಮಾಡಲಾಗಿದೆ ಟು ಕಂಟ್ರೋಲ್ ಇಲ್ಲಿಗಲ್ ಬಾರ್ಡರ್ ಕ್ರಾಸಿಂಗ್ ಆ್ಯಂಡ್ ಸ್ಮಗ್ಲಿಂಗ್ ನೆಟ್ವರ್ಕ್. ದಟ್ ಡಸನ್ ಮೀನ್ಸ್ ನೀವು ಇಲ್ಲಿಗೆ ಹೋಗ್ಬಾರ್ದು ಅಂತಾರೆ. ಫ್ರೀ ಮೂಮೆಂಟ್ ಇಲ್ಲ, ವೀಸಾ ತೊಗೊಳ್ಳೆ, ಪ್ರಾಪರ್ ಮೆಥಡಿಂದ ಬರ್ರಿ ಅಂತ ಈಗ ಇದನ್ನು ತಂದಿದ್ದಾರೆ. ಇದು ಬರೀಲೇಬೇಕು ನೀವು. ನೆಕ್ಸ್ಟ್, ಡ್ರಗ್ ಸೀಸರ್ ಡ್ರೈವ್, ಅಂದರೆ 180% ಇನ್ಕ್ರೀಸ್ ದ ನಾರ್ಕೋಟಿಕ್ ಕಾನ್ಫಿಸ್ಕೇಷನ್ ಥ್ರೂ ಎನ್ಹ್ಯಾನ್ಸರ್ ಕೋರ್ಡಿನೇಷನ್. ಡ್ರಗ್ ಮಾಫಿಯಾದನ್ನು ಈಗೆಲ್ಲ ತಡೀತಾ ಇದ್ದಾರೆ. ಆಪರೇಷನ್ ಸಮುದ್ರಗುಪ್ತ ನೀವು 2023 ಏನಕ್ಕೆ ಮಾಡಿದ್ದಾರೆ ಅಂತಂದರೆ, ಮ್ಯಾರಿಟೈಮ್ ಸೀಜೋರ್ ಆಫ್ ದಿ 218 kg ಮೆಟಮಾಫೆಟಮೈನ್. ಇದಕ್ಕೇನಂತಾರಪ್ಪ, ಒಂದು ನಿಮಿಷ, ಇದಕ್ಕೇನಂತಾರೆ ಅಂತಂದ್ರೆ ನೀವೇ ಕೇಳಿಬಿಡಿ ಪ್ರೊನೌನ್ಸ್. ಇನ್ನೊಂದು ಸಲ ಹೇಳಿಸ್ತೀನಿ, ಇನ್ನೊಂದು ಸಲ ಕರೆಕ್ಟಾಗಿ ಕೇಳ್ಕೊಂಬಿಡಿ. ಮೆಥಾಫೆಟಮಿನ್ ಅಂತಾರೆ. ಓಕೆನಾ? ಮೆಥಾಫೆಟಮಿನ್ ಚೆನ್ನಾಗಿತ್ತಲ್ವ? ಸೂಪರ್. ಆಫ್ ದ ಗುಜರಾತ್. ನೆಕ್ಸ್ಟ್, ಕೋಸ್ಟೆಡ್ ಟು ಟಾರ್ಗೆಟ್ ದಿ ನಾರ್ಕೋ ಟೆರರ್. ನೀವು ಆಪರೇಷನ್ ಸಮುದ್ರಗುಪ್ತ ಅಷ್ಟೇ ನೆನ್ಪಿಟ್ಕೊಳ್ಳಿ. ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಅಂದರೆ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಿರ್ತಾರೆ, ಇಲ್ಲಿಗಲ್ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಿರೋದು ಅಕ್ರಾಸ್ ದಿ ಬಾರ್ಡರ್ಸು. ಇದಕ್ಕೆ ಕ್ರೈಮ್ಯಾಕ್ ಇಂಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಮಾಡಿದ್ವಿ. ಕ್ರೈಮ್ಯಾಕ್ ಅಂತಂದರೆ ಕ್ರಿಮಿನಲ್ ಮಲ್ಟಿ ಏಜೆನ್ಸಿ ಸೆಂಟರ್ ಅಂತಂದು. ಓಕೆನಾ? ಕ್ರೈಮ್ಯಾಕ್ ಪ್ಲ್ಯಾಟ್ಫಾರ್ಮ್, ಯು ಶುಡ್ ರೈಟ್ ದಿಸ್ ವರ್ಡ್. CBI ಆಪರೇಷನ್ಸ್, ಗಲ್ಫ್ ಬಾಂಡ್ ಟ್ರಾಫಿಕಿಂಗ್ ರಿಂಗ್ ಬಸ್ಟೆಡ್ ದ ಶೋಕೇಸಿಂಗ್ ಕ್ರಾಸ್ ಏಜೆನ್ಸಿ ಕೋರ್ಡಿನೇಷನ್ಸ್. ಓಕೆನಾ? ಇವು ಪೆಸ್ಟಲ್ ಅಪ್ರೋಚಲ್ಲಿ ಬರುತ್ತೆ. ಪೊಲಿಟಿಕಲಲ್ಲಿ ಒಂದು ಡಾಕ್ಟ್ರಿನು, ನೈಬರ್ಹುಡ್ ಫಸ್ಟ್ ಪಾಲಿಸಿ, ರಿವೋಕೇಷನ್ ಆಫ್ ಆರ್ಟಿಕಲ್ 370, ಸಸ್ಪೆನ್ಷನ್ ಆಫ್ ಫ್ರೀ ರೆಜಿಮ್ ಮೂವ್ಮೆಂಟ್, ಡ್ರಗ್ ಸೀಸರ್ ಡ್ರೈವ್ ಇದೆ, ಮೆಟಮಾಫೆಟಮೈನ್ ಬರೀಬೇಕು, ಆಪರೇಷನ್ ಸಮುದ್ರಗುಪ್ತ ಅದೇ ಗುಜರಾತಲ್ಲಿ. ನೆಕ್ಸ್ಟ್, ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ಸ್, ಕ್ರೈಮ್ಯಾಕ್ ಇಂಟಲ್ ಪ್ಲ್ಯಾಟ್ಫಾರ್ಮ್ಸ್, CBI ಆಪರೇಷನ್ಸ್. ಎಕನಾಮಿಕ್ ಮೆಷರ್ಸ್ ಏನು ತೊಗೊಂಡ್ವಿ ಅಂತ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಮಾಡಿದ್ವಿ. ಟೆರರ್ ಫೈನಾನ್ಸಿಂಗಿನೇ ತಡೆಯೋ ಬಗ್ಗೆ ಅಂಡರ್ ಆರ್ಗನೈಸ್ ಕ್ರೈಮ್ ಆಗಿ ಅಂಡರ್ UAPA, ಮತ್ತು ನೆಕ್ಸ್ಟ್ PMLA ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಮತ್ತು UAPA